ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಹಿಂದಿನ ತರಗತಿಯಲ್ಲಿ ಹಿಂದಿನ ಸೆಷನ್ಸಲ್ಲಿ ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದ PYQ ಅನಾಲಿಸಿಸ್ ವಿತ್ ರೆಸ್ಪೆಕ್ಟ್ ಟು ದ ಪಾಲಿಟಿ ಆ್ಯಂಡ್ ಎಕನಾಮಿ. ಸೊ 2013ಇಂದ 2025ವರೆಗಿನ ಸೀರೀಸನ್ನು ನಾವು ನೋಡ್ತಾ ಇದ್ದೀವಿ ಎಟ್ ದ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ವಿಚ್ ವಿಲ್ ಬಿ ಅವೈಲೇಬಲ್ ಎಟ್ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಿ, ಸೊ ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇರ್ತಾರೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳಿ ಸೊ ಇವತ್ತಿನ ವಿಡಿಯೋವನ್ನು ಚರ್ಚೆ ಮಾಡೋಣ. ಸೊ ಟಿಲ್ ದ ಲಾಸ್ಟ್ ಸೆಷನ್ಸ್ ವಿ ಡಿಸ್ಕಸ್ಡ್ ಅಬೌಟ್ 2020 PYQs ಆಫ್ ದ ಪಾಲಿಟಿ. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ 2021 PYQs ಆಫ್ ದ ಪಾಲಿಟಿ. ಸೊ 2021ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾಲಿಟಿಕ್ ರಿಲೇಟೆಡ್ ಕ್ವಶನ್ಸನ್ನು ವಿತ್ ದ ಕಂಪ್ಲೀಟ್ 360 ಡಿಗ್ರಿ ಆ್ಯಂಗಲಲ್ಲಿ ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಹಾರ್ಡ್ಲಿ ನಾವು ಚರ್ಚೆ ಮಾಡ್ಕೊತಾನೆ ಬಂದಿದ್ದೀವಿ. ಮೋಸ್ಟ್ ಆಫ್ ದ ಥೀಮ್ಸ್ ದೇ ಆರ್ ರಿಪೀಟೆಡ್. ಹೌದಾ, ಒಂದು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳ್ತಾ ಇದೆ UPSC ಅಂತಂದರೆ ಅದರ ಹಿನ್ನೆಲೆಗೆ ಅನುಸಾರವಾಗಿ ಅದರ ವಿಕಸನ ಹೇಗಾಯಿತು, ಅದರ ಬೆಳವಣಿಗೆ ಹೇಗಾಯಿತು, ನಂತರದಲ್ಲಿ ಪ್ರಸ್ತುತ ಸಂದರ್ಭದ ಇಶ್ಯೂ ಏನಾದ್ರು ಇತ್ತಾ ಅನ್ನುವಂಥದ್ದನ್ನು ಚರ್ಚೆ ಮಾಡುತ್ತೆ. ಸೊ ಅದರ ಬೇಸಿಸ್ ಆಗಿಯೇ ಅದನ್ನು ರಿಲೆವೆನ್ಸ್ ಆಗಿ ಇಟ್ಕೊಂಡೆ UPSC ಕ್ವಶನ್ ಪೇಪರನ್ನು ತೆಗೆಯುತ್ತೆ. ಸೊ UPSC ಯಾವ ರೀತಿ ಕ್ವಶನ್ಸನ್ನು ಫ್ರೇಮ್ವರ್ಕ್ ಮಾಡಿರುತ್ತೋ ಅದಕ್ಕೆ ಅನುಸಾರವಾಗಿಯೇ ವಿವಿಧ ರಾಜ್ಯ ಸರ್ಕಾರಗಳು ಸಹ ಪ್ರಶ್ನೆಗಳನ್ನು ಕೇಳ್ತಿರುವಂಥದ್ದನ್ನು ಕಾಣ್ತೀವಿ. ಸೊ ಅದಕ್ಕನುಸಾರವಾಗಿಯೇ ಫ್ರೀ ಇನಿಷಿಯೇಟಿವನ್ನು ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಹೋಪ್ ನಿಮಗೆ ಇದು ಇಷ್ಟ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ತೀನಿ. ದ ನೆಕ್ಸ್ಟ್ ಒನ್ ಈಸ್ 2021. ಸೊ 2021ರ ಪಾಲಿಟಿಯಲ್ಲಿ ಯಾವ ರೀತಿಯಾದ ಪ್ರಶ್ನೆಯನ್ನು ಕೇಳಲಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡೋಣ. ದ ಫಸ್ಟ್ ಥಿಂಗ್, ಸೊ ವಿತ್ ರೆಫರೆನ್ಸ್ ಟು ದ ಯೂನಿಯನ್ ಗೌರ್ಮೆಂಟ್, ಕೇಂದ್ರ ಸರ್ಕಾರಕ್ಕೆ ಅನುಸಾರವಾಗಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಅದರಲ್ಲಿ ನಾವು ಚೂಸ್ ಮಾಡಬೇಕಾಗಿರುವಂಥದ್ದು ಸರಿಯಾದ ಹೇಳಿಕೆ ಯಾವುದು ಅಂಥೇಳಿ. ಸೊ ವಿ ನೀಡ್ ಟು ಚೂಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಯೂನಿಯನ್ ಗೌರ್ನಮೆಂಟ್. ಸೊ ಹಾಗಾಗಿ ದ ಫಸ್ಟ್ ಒನ್ ನೋಡಿ, ಇಲ್ಲಿ ದೇರ್ ಆರ್ 2 ಸ್ಟೇಟ್ಮೆಂಟ್ಸ್. ಸೊ ಮೊದಲ ಸ್ಟೇಟ್ಮೆಂಟ್ ಹೇಳ್ತಿರುವಂಥದ್ದು, ದ N. ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಸಜೆಸ್ಟೆಡ್ ದಟ್ ಅ ಮಿನಿಸ್ಟರ್ ಆ್ಯಂಡ್ ಅ ಸೆಕ್ರೆಟರಿ ಬಿ ಡಿಸಿಗ್ನೇಟೆಡ್ ಸೋನ್ಲಿ ಫಾರ್ ಪರ್ಸ್ಯೂವಿಂಗ್ ದ ಸಬ್ಜೆಕ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪ್ರಾಮಿಟಿಂಗ್ ಇಟ್ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ N. ಗೋಪಾಲಸ್ವಾಮಿ ಅಯ್ಯಂಗಾರ್ ಸಮಿತಿಯ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನೋಡ್ತೇವೆ. ಸೊ N. ಗೋಪಾಲಸ್ವಾಮಿ ಅಯ್ಯಂಗಾರ್, ದಿಸ್ ವಾಸ್ ದ ಕಮಿಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1949. 1949ರಲ್ಲಿ ಈ ಸಮಿತಿ ರಚನೆಯಾಗುವಂಥದ್ದನ್ನು ನೋಡ್ತೀವಿ. ಹಿ ವಾಸ್ ಅ ಪಾರ್ಟ್ ಆಫ್ ಬೋತ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆ್ಯಸ್ ವೆಲ್ ಆಸ್ ಹಿ ವಾಸ್ ಅ ಪಾರ್ಟ್ ಆಫ್ ದ ವರ್ಕಿಂಗ್ ಕಮಿಟಿ ಆಫ್ ಕಾಂಗ್ರೆಸ್, ದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ನೋಡ್ತೀವಿ. N. ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಸಾಂವಿಧಾನಿಕ ಸಭೆಯಲ್ಲಿನೂ ಸದಸ್ಯರಾಗಿರ್ತಾರೆ, ಅದೇ ರೀತಿಯಲ್ಲಿ ಕರಡು ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ, ಹಾಗೆಯೇ ಕಾಂಗ್ರೆಸ್ ತಜ್ಞರ ಸಮಿತಿಯ ಸದಸ್ಯರುಗಳು ಆಗಿರ್ತಾರೆ. ಸೊ ಇವರು 1949ರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದು ಪ್ರಮುಖವಾಗಿ ಏನು ಹೇಳುತ್ತೆ, ವಿಚ್ ಫೋಕಸಸ್ ಆನ್ ಮೆಷಿನರೀಸ್ ಆಫ್ ದ ಗವರ್ನಮೆಂಟ್, ಸರ್ಕಾರದ ಕಾರ್ಯನೀತಿಗಳು, ಕಾರ್ಯತಂತ್ರಗಳ ಬಗ್ಗೆ, ಯಾವ ರೀತಿ ಕಾರ್ಯತಂತ್ರಗಳು ಇರಬೇಕು ಅಥವಾ ಯಾವ ರೀತಿ ಅವುಗಳನ್ನು ರಚಿಸಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಇಟ್ ವಾಸ್ ರಾದರ್ ದೆನ್ ಏನು ಮಿನಿಸ್ಟರ್ ಆ್ಯಂಡ್ ಸೆಕ್ರೆಟರಿ ಬದಲಾಗಿದ್ದು ಮುಖ್ಯವಾಗಿ ಹೇಳುವಂಥದ್ದು ಏನು ಅಂತಂದರೆ ವಿಚ್ ಈಸ್ ರಿಲೇಟೆಡ್ ಟು ದ ಏನು ಮೆಷಿನರೀಸ್ ಆಫ್ ದ ಗೌರ್ಮೆಂಟ್. ಸೊ ಮೆಷಿನರೀಸ್ ಆಫ್ ದ ಗೌರ್ಮೆಂಟ್ ಅಂತ ಬಂದಾಗ ವಿಚ್ ಈಸ್ ಪ್ರೈಮ್ ಮಿನಿಸ್ಟರ್ಸ್ ಎಟ್ ದ ಸ್ಟೇಟ್ ಲೆವೆಲ್ ಚೀಫ್ ಮಿನಿಸ್ಟರ್. ಸೊ ಇಲ್ಲಿ ಸರ್ಕಾರದ ಕಾರ್ಯತಂತ್ರಗಳು ಅಥವಾ ಕಾರ್ಯನೀತಿಗಳ ಬಗ್ಗೆ ಕಾರ್ಯನಿರ್ವಹಿಸುವ ಉದ್ದೇಶಕ್ಕಾಗಿಯೇ ಅವುಗಳನ್ನು, ಆ ನೀತಿಗಳನ್ನು, ನಿಯಮಾವಳಿಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅಗೇನ್ ಒಂದು ನಿರ್ದಿಷ್ಟ ಹೈರಾರ್ಕಿ ಬೇಕು ಅಂತ ಹೇಳ್ತಾನೆ, ಕ್ರಮಾನುಗತ ಬೇಕು ಅಂತ ಹೇಳ್ತಾನೆ. ಸೊ ಈ ಸಮಿತಿ ಹೇಳುವಂಥದ್ದು ಅದನ್ನೇ. ದಿಸ್ ಕಮಿಟಿ ವಾಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಹೈರಾರ್ಕಿ ಆಫ್ ದ ಮೆಷಿನರೀಸ್ ಇನ್ ದ ಗವರ್ನಮೆಂಟ್. ಸೊ ಎಟ್ ದ ಟಾಪ್ ಮೋಸ್ಟ್ ಲೆವೆಲ್ ಇಟ್ ಈಸ್ ಪ್ರೈಮ್ ಮಿನಿಸ್ಟರ್, ಅದರ್ ದೆನ್ ದಟ್ ಇಟ್ ಈಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್, ಅದರ ಅಧೀನದಲ್ಲಿ ದ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಅವರಿಗೆ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು, ಕಾರ್ಯನೀತಿಗಳನ್ನು ರಚನೆ ಮಾಡುವಂಥ ಅಧಿಕಾರ ಈ ಸಮಿತಿ ನೀಡುತ್ತೆ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆಯಲ್ಲ, ದಿಸ್ ವಾಸ್ ರಾಂಗ್. ಯಾಕಂದರೆ ಈ ಮಿನಿಸ್ಟರ್ ಆ್ಯಂಡ್ ದ ಸೆಕ್ರೆಟರಿ ಟು ಬಿ ಡೆಸಿಗ್ನೇಟೆಡ್ ಸೋಲಿ ಫಾರ್ ಪರ್ಸ್ಯೂವಿಂಗ್ ದ ಸಬ್ಜೆಕ್ಟ್ಸ್ ಅಂತ ಏನು ಹೇಳ್ತಾ ಇದೆಯಲ್ಲ, ದಿಸ್ ವಾಸ್ ದ ರೆಕಮೆಂಡೇಶನ್ ಗಿವನ್ ಬೈ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಇನ್ ದ ಇಯರ್ 1966. ಸೊ ಮೊದಲ ಹೇಳಿಕೆಯನ್ನು ಹೇಳ್ತಿರುವಂಥದ್ದು, ಸೊ ದ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ವಿಚ್ ವಾಸ್ established in the year 1966 and which was headed by Morarji Desai. ಸೊ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ, ನಾಯಕತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಆ ಮೊದಲ ಶಿಫಾರಸನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಸೊ ಆಡಳಿತಾತ್ಮಕ ಸುಧಾರಣಾ ಆಯೋಗದ ಶಿಫಾರಸುಗಳು ಮೊದಲನೇದು ಹೇಳ್ತಾ ಇದೆ. ಸೆಕೆಂಡ್ ಒಂದು ನೋಡ್ರಿ, ಹಾಗಾಗಿದ್ದ ಏನಾಯ್ತಿದು, ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಆಗುತ್ತೆ.
Second one, in 1970, the Department of Personnel was constituted on the recommendation of the Administrative Reforms Commission in the year 1966, and this was placed under the Prime Minister's charge. So again ನೋಡ್ರಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅನ್ನುವಂಥದ್ದು ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1970. ಸೊ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂದರೆ ಅನ್ನುವಂಥದ್ದು ಏನಿಲ್ಲ, ಅಗೇನ್ ವೇರಿಯಸ್ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ಗಳನ್ನು ಕಾರ್ಯನಿರ್ವಹಿಸುವಂಥ ಒಂದು ಇಲಾಖೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನು ಶಿಫಾರಸು ಮಾಡಿದ್ದು 1970ರಲ್ಲಿ, ಜಾರಿಗೆ ಬಂದಿದ್ದು 1970ರಲ್ಲಿ, ಬಟ್ ವಿಚ್ ವಾಸ್ ರೆಕಮೆಂಡೆಡ್ ಬೈ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಮೊದಲ ಆಡಳಿತಾತ್ಮಕ ಸುಧಾರಣಾ ಆಯೋಗ ಇದನ್ನು ಕಾರ್ಯರೂಪಕ್ಕೆ ತರುವಂಥದ್ದನ್ನು ನೋಡ್ತೀವಿ. ಇದರ ಶಿಫಾರಸಿಗೆ ಅನುಸಾರವಾಗಿ ಆ ನಿರ್ದಿಷ್ಟ ಇಲಾಖೆಯ ಆಡಳಿತವನ್ನು ನಿರ್ವಹಿಸುವಕ್ಕಾಗಿ ಒಂದು ಸಚಿವಾಲಯವನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾನೆ, ಒಂದು ಇಲಾಖೆಯನ್ನು ಸ್ಥಾಪಿಸಬೇಕು ಅಂತ ಹೇಳ್ತಾನೆ. ಸೊ ಇದಕ್ಕನುಸಾರವಾಗಿಯೇ 1970ರಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅನ್ನುವಂಥದ್ದನ್ನು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಎಸ್ಟಾಬ್ಲಿಷ್ಡ್. ಕ್ಲಿಯರ್ ಇದೆ ಅಲ್ವಾ? ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್. ಸೊ ಹಾಗಾಗಿ ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಲ್ಲಿ ನಮಗೆ ಕರೆಕ್ಟ್ ಇದೆ. ಸೊ ದಟ್ ವಾಸ್, ಆ್ಯಂಡ್ ಯೂಶಲಿ ದಿಸ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಕಂಪ್ಲೀಟ್ಲಿ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅದರ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳೇ ಇರುವಂಥದ್ದನ್ನು ನೋಡ್ತೀವಿ. ಕ್ಲಿಯರ್ ಇದನ್ನು? ಸೊ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಏಜ್ಗಳು ಅಂತ ಏನು ನೋಡ್ತೀವೋ ಅದೆಲ್ಲವೂ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುವಂಥದ್ದನ್ನು ಕಾಣ್ತೀವಿ. ಕ್ಲಿಯರ್ ಇದೆ ಆಸ್ ಫ್ರೆಂಡ್ಸ್? ಹೋಪ್ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್ ಆದ ಕಾರಣದಿಂದ ಇಲ್ಲಿ 2 ಓನ್ಲಿ ಕರೆಕ್ಟ್ ಇದೆ. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ದ ನೆಕ್ಸ್ಟ್ ಒನ್, ಕನ್ಸಿಡರಿಂಗ್ ದ ಸೆಕೆಂಡ್ ಕ್ವಶನ್. ಸೊ ಎರಡನೇ ಪ್ರಶ್ನೆ ವೆರಿ ಸಿಂಪಲ್ ಕ್ವಶನ್. ಸೊ ನೇರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದ ನಾನು. ಸೊ ವಿಚ್ ಈಸ್ ರಿಲೇಟೆಡ್ ಟು ರೈಟ್ ಟು ಪ್ರೈವಸಿ. ಸೊ ಇಲ್ಲಿ ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದ್ದಾನೆ. ಸೊ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಹೌದಾ 21ನೇ ವಿಧಿಯಲ್ಲಿ ಬರುವಂಥ ಅಂಶ. ಸೊ ಸಿ ಆಪ್ಷನ್ ಈಸ್ ಕರೆಕ್ಟ್ ಇದೆ. ಆನ್ ದ ರೆಕಮೆಂಡೇಶನ್ ಆಫ್ ಯಾವುದು JS ಪುಟ್ಟಸ್ವಾಮಿ ಕೇಸ್ ಅಂತ ನೋಡ್ತೀವಲ್ವ ನಾವು. ಆನ್ ದ ರೆಕಮೆಂಡೇಶನ್ ಆಫ್ KS ಪುಟ್ಟಸ್ವಾಮಿ, on the recommendation of KS Puttaswamy versus Union of India case. In the year 2017, 2017ರಲ್ಲಿ ಇದು ಆಲ್ರೆಡಿ ರಿಪೀಟೆಡ್ ಥೀಮ್. ಆಲ್ರೆಡಿ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ದೀವಿ. ಸೊ KS Puttaswamy versus Union of India case under the 2017 which is a 9 judges ಅಂತ ನೋಡ್ತೀವಲ್ವ, which was given by a 9 judges, 9 ನ್ಯಾಯಾಧೀಶರು. ಯಾಕಂದರೆ ಇದು ಸಾಂವಿಧಾನಿಕ ಪೀಠವಾಗಿರುವ ಕಾರಣದಿಂದ. ಹಾಗಿದ್ದಾಗ ಸಾಂವಿಧಾನಿಕ ಪೀಠ ಯಾವ ವಿಧಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ದ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ನೋಡ್ತೀವಲ್ವ ನಾವು. ಸೊ ಬೆಂಚಸ್ ಅಂತ ಬಂದಾಗ ಇಟ್ ವಾಸ್ ಅ 9 ಜಡ್ಜಸ್ ಬೆಂಚ್ ಅಂತ ನೋಡ್ತೀವಿ, ವಿಚ್ ಇಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್. ಸೊ ಬೆಂಚಸ್ ಅನ್ನುವಂಥದ್ದನ್ನು ಎರಡು ರೀತಿಯಲ್ಲಿ ನೋಡ್ತೀವಿ, ಸಾಂವಿಧಾನಿಕ ಪೀಠ ಆ್ಯಂಡ್ ಎರಡನೇದು ಇತರೆ ನ್ಯಾಯಪೀಠಗಳು ಅಂತ ಕರಿತೀವಿ. ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಇಟ್ ಹ್ಯಾಸ್ ಟು ಬಿ 1+3 ಈಸ್ ಕಂಪಲ್ಸರಿ ಅಂತ ನೋಡ್ತೀವಿ. ಫಾರ್ ದ ಅದರ್ ಬೆಂಚಸ್ ಅಂತ ಬಂದಾಗ ಅದರ್ ಬೆಂಚಸ್ ಇಟ್ ಈಸ್ 1 ಜಡ್ಜ್ ಅಂತ ನೋಡ್ತೀವಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ಸಲ್ಲಿ ಇಟ್ ಈಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಮಸ್ಟ್. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಆ್ಯಂಡ್ ಇತರೆ 3 ನ್ಯಾಯಾಧೀಶರು ಕಂಪಲ್ಸರಿ ಇರಲೇಬೇಕು. ಕ್ಲಿಯರ್ ಇದೆನಾ? ಬಟ್ ವೇರ್ ಆ್ಯಸ್ ದ ಅದರ್ ಜಡ್ಜಸ್, ಇತರೆ ನ್ಯಾಯಪೀಠಗಳು ಅಂತಂದರೆ ಒಬ್ಬರು ನ್ಯಾಯಾಧೀಶರು ಇದ್ದರೆ ಸಾಕಾಗುತ್ತೆ. ಅಲ್ಲಿ ಕಂಪಲ್ಸರಿಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಲೇಬೇಕು ಅಂತೇಳಿ ಏನೂ ರೂಲ್ ಇಲ್ಲ. ಕ್ಲಿಯರ್ ಇದೆನಾ? 1+3 ಅಲ್ಲ. ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಇಟ್ ವಾಸ್ ಹ್ಯಾವಿಂಗ್ ದ 1+4. ಸೊ ಸಾರಿ ಆಸ್ ಫ್ರೆಂಡ್ಸ್, ಸೊ ಅಲ್ಲಿ ಚೇಂಜ್ ಮಾಡ್ಕೊಳ್ರಿ. ಇಟ್ ಆಲ್ವೇಸ್ ಹ್ಯಾವಿಂಗ್ 1+4 ಅಂತ ನೋಡ್ತೀವಿ, ಔಟ್ ಆಫ್ ವಿಚ್ 1 ಹ್ಯಾಸ್ ಟು ಬಿ ಅ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಕ್ಲಿಯರ್ ಇದನ್ನು? ವಿತೌಟ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕಾಂಟ್ ಹೆಲ್ಡ್ ಅಂತ ನೋಡ್ತೀವಿ. ಸಾಂವಿಧಾನಿಕ ನ್ಯಾಯಪೀಠ ರಚನೆ ಆಗಬೇಕು ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಇರಲೇಬೇಕು. ಅವರಿಲ್ಲದೆ ಸಾಂವಿಧಾನಿಕ ಪೀಠ ರಚನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು 21ನೇ ವಿಧಿಯಲ್ಲಿ ಇರುವ ಕಾರಣದಿಂದಾಗಿ ಇದು ಸಾಂವಿಧಾನಿಕ ಪೀಠ ಅಂತ ಕರಿತೀವಿ. ಸೊ KS ಪುಟ್ಟಸ್ವಾಮಿ ಕೇಸ್ 2017ರಲ್ಲಿ ಇದನ್ನು 21ನೇ ವಿಧಿಯಲ್ಲಿ ಸೇರಿಸಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ 21ನೇ ವಿಧಿಯಲ್ಲಿ ದ 21ನೇ ವಿಧಿಯನ್ನೇ ನಾವು ಇಟ್ ಈಸ್ ದ ಹಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತಲೂ ಹೇಳಿದ್ದೀವಿ. ದ ಆರ್ಟಿಕಲ್ 21 ಇಟ್ ಸೆಲ್ಫ್ ಇಸ್ ನೌನ್ ಆಸ್ ದ ಹಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಹೃದಯ ಅಂತೇಳಿ ಕರೆಯಲಾಗುತ್ತೆ, ವಿಚ್ ವಾಸ್ ಗಿವನ್ ಬೈ ಸುಪ್ರೀಂ ಕೋರ್ಟ್ ಥ್ರೂ ದ ಮೇನಕಾ ಗಾಂಧಿ ಕೇಸ್.
1978ರ ನಂತರದಲ್ಲಿ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಕ್ಕೆ ಅನುಸಾರವಾಗಿ ಇದನ್ನು ಹಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಕರೆಯಲಾಗುತ್ತೆ. 1978ರಿಂದ ಸುಪ್ರೀಂ ಕೋರ್ಟ್ ಇದನ್ನು ಮೂಲಭೂತ ಹಕ್ಕುಗಳ ಹೃದಯ ಅಂತ ಕರೆಯುತ್ತೆ. ಆ್ಯಂಡ್ ದಿಸ್ ಆರ್ಟಿಕಲ್ 21 ಇಟ್ ಸೆಲ್ಫ್ ವಾಸ್ ನೌನ್ ಆ್ಯಸ್ ದ ಟ್ರೂ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೆಯಲಾಗುತ್ತೆ, ವಿಚ್ ಇಸ್ ಆಲ್ಸೋ ನೌನ್ ಆ್ಯಸ್ ದ ಟ್ರೂ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ನೈಜ ಆತ್ಮ ಅಂತೇಳಿ ಕರೆಯಲಾಗುತ್ತೆ. ಆ್ಯಂಡ್ ವಿಚ್ ವಾಸ್ ಗಿವನ್ ಬೈ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಬಿ ಕೇರ್ಫುಲ್ ಆಸ್ಪೆಂಟ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಜರ್ನಿ. ಸೊ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ರಿಪೀಟೆಡ್ ಟೈಮ್ಸಲ್ಲಿ ಕೇಳ್ತಿರುವಂಥ ಪ್ರಶ್ನೆಗಳಿವು, ಸೊ ಹಾಗಾಗಿ ಗೊತ್ತಿರಲಿ. ಆ್ಯಂಡ್ ಆರ್ಟಿಕಲ್ 21ನಲ್ಲಿ ರೈಟ್ ಟು ಪ್ರೈವಸಿಯನ್ನು ಸೇರಿಸಿದ್ರು ಸಹ, ವಿಚ್ ಇಸ್ ಅಗೇನ್ ನಾಟ್ ಅಬ್ಸಲ್ಯೂಟ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಕೆ ಎಸ್ ಪುಟ್ಟಸ್ವಾಮಿ ಕೇಸ್, ರೈಟ್ ಟು ಪ್ರೈವಸಿ ಇಸ್ ನಾಟ್ ಅಬ್ಸಲ್ಯೂಟ್, ಇದು ಪರಿಪೂರ್ಣವಾಗಿಲ್ಲ. ಆ್ಯಂಡ್ ವಿಚ್ ಇಸ್ ನಾರ್ ಸ್ಯಾಕ್ರೋಸ್ಯಾಂಟ್. ಸೊ ಮೂಲಭೂತ ಹಕ್ಕುಗಳ ಅತಿ ಪ್ರಮುಖವಾದ ಲಕ್ಷಣಗಳೇ ಇದಲ್ವಾ, ಸ್ಯಾಕ್ರೋಸ್ಯಾಂಟ್ ಅಂದರೆ ವಿಚ್ ಇಸ್ ನಾಟ್ ಪರ್ಮನೆಂಟ್, ಹೌದಾ? ಸೊ ಅದು ಪರಿಪೂರ್ಣನೂ ಆಗಿಲ್ಲ, ಯಾಕಂದರೆ ದೇರ್ ಆರ್ ಸರ್ಟೆನ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್. ವೈ ದೀಸ್ ಆರ್ ನಾಟ್ ಅಬ್ಸಲ್ಯೂಟ್ ಅಂದರೆ ವಿಚ್ ಈಸ್ ಹ್ಯಾವಿಂಗ್ ಸರ್ಟೆನ್ ರೆಸ್ಟ್ರಿಕ್ಷನ್ಸ್ ಇನ್ ಸರ್ಟೆನ್ ಏರಿಯಾಸ್ ಇನ್ ಡ್ಯೂರಿಂಗ್ ಸರ್ಟೆನ್ ಸರ್ಕಮ್ಸ್ಟಾನ್ಸಸ್. ಕೆಲವು ದೇಶದ ಭದ್ರತೆಯ ವಿರುದ್ಧವಾಗಿರುವಂಥ ಸಮಸ್ಯೆಗಳು ಎದುರಾದಾಗ ಅಂಥ ಸಂದರ್ಭದಲ್ಲಿ ಪ್ರೈವಸಿ ಅನ್ನುವಂಥದ್ದು ರೆಸ್ಟ್ರಿಕ್ಟ್ ಮಾಡಲಾಗುತ್ತೆ. ಕ್ಲಿಯರ್ ಇದೆನಾ? ಸೊ ಅದೇ ರೀತಿಯಲ್ಲಿ ವಿಚ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್, ವಿಚ್ ಆರ್ ನಾಟ್ ಪರ್ಮನೆಂಟ್ ಅಂತ ನೋಡ್ತೀವಿ. ಯಾಕಂದರೆ ಅಗೇನ್ ದೀಸ್ ಆರ್ ಅಮೆಂಡೆಡ್ ಥ್ರೂ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್. ಯಾವುದೇ ಸಂದರ್ಭದಲ್ಲಿ ಅದನ್ನು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಬದಲಾಯಿಸುವಂಥ ಅಧಿಕಾರಗಳನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಕೆಲವು ನಿರ್ಬಂಧನೆಗಳನ್ನು ನೀಡಿ ರೈಟ್ ಟು ಪ್ರೈವಸಿಯನ್ನು ಮೂಲಭೂತ ಹಕ್ಕಿನಲ್ಲಿ 21ನೇ ವಿಧಿಯಲ್ಲಿ ಸೇರ್ಪಡೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಸೊ ಇದಕ್ಕನುಸಾರವಾಗಿಯೇ to protect the privacy of the individuals, the parliament had introduced certain law in the year 2023. ಸೊ 2023ರಲ್ಲಿ ಒಂದು ಸಾಂವಿಧಾನಿಕ ಅಥವಾ ಸಂಸದೀಯ ಕಾನೂನನ್ನು ಜಾರಿಗೆ ತರಲಾಗುತ್ತೆ. ದಟ್ ಈಸ್ ಅ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ರೈಟ್ ಟು ಪ್ರೈವಸಿ. ಒಬ್ಬ ವ್ಯಕ್ತಿಯ ಜನಸಾಮಾನ್ಯರ ವಿವರಗಳನ್ನು ಯಾವುದೇ ಸಂದರ್ಭದಲ್ಲಿನೂ ಪಬ್ಲಿಕಲ್ಲಿ ನೀಡುವ ಹಾಗಿಲ್ಲ ಅನ್ನುವಂಥ ಉದ್ದೇಶದಿಂದಾಗಿ ಒಂದು ಲೀಗಲ್ ಫ್ರೇಮ್ವರ್ಕನ್ನು ತರುತ್ತೆ, ಕಾನೂನಾತ್ಮಕವಾಗಿ ಒಂದು ಜಾರಿಗೆ ತರುತ್ತೆ. ಅದನ್ನೇ ನಾವು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕರಿತೀವಿ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 2023. 2023ರಲ್ಲಿ ಜನಸಾಮಾನ್ಯರ ಯಾವುದೇ ವಿವರಗಳನ್ನು, ಅವರ ವೈಯಕ್ತಿಕ ದಾಖಲೆಗಳನ್ನು, ವಿವರಗಳನ್ನು ಎಲ್ಲಿಯೂ ಸಹ ಪಬ್ಲಿಷ್ ಮಾಡಬಾರ್ದು ಅನ್ನುವಂಥ ಫ್ರೇಮ್ವರ್ಕನ್ನು ಜಾರಿಗೆ ತರುತ್ತೆ. 2023ಕ್ಕೆ ಅನುಸಾರವಾಗಿ ರೈಟ್ ಟು ಪ್ರೈವಸಿಗೆ ಅನುಸಾರವಾಗಿ ಒಂದು ಕಾನೂನಾತ್ಮಕವಾದ ಕಾರ್ಯನೀತಿಯನ್ನು ಜಾರಿಗೆ ತರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಇದರಲ್ಲಿನೂ ರೈಟ್ ಟು ಪ್ರೈವಸಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂತಲೂ ಕೆಲವು ಸಮಿತಿಗಳು ಹೇಳ್ತವೆ, ಕೆಲವು ಜಡ್ಜ್ಮೆಂಟ್ಸ್ಗಳು ಬರ್ತವೆ, ಅವುಗಳು ಯಾವುದು ಅಂತಲೂ ಗೊತ್ತಿರಲಿ. ಸೊ ಎಸ್ಪೆಷಲಿ MP ಶರ್ಮಾ ಆ್ಯಂಡ್ ಖಾರಕ್ ಸಿಂಗ್ ಅನ್ನುವಂಥದ್ದನ್ನು ನೋಡ್ತೀವಿ ನಾವು. ಇಟ್ ವಾಸ್ ಇನ್ ದ ಇಯರ್ 1954 ಬೈ MP ಶರ್ಮಾ ಆ್ಯಂಡ್ ಇನ್ ದ ಇಯರ್ 1962 ಬೈ ಖಾರಕ್ ಸಿಂಗ್ ಜಡ್ಜ್ಮೆಂಟ್ ಅಂತ ನೋಡ್ತೀವಿ. ಅದರಲ್ಲಿ ರೈಟ್ ಟು ಪ್ರೈವಸಿ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿರುತ್ತೆ. ಬಟ್ ಇನ್ ದ 2017 KS ಪುಟ್ಟಸ್ವಾಮಿ ಕೇಸಿಗೆ ಅನುಸಾರವಾಗಿ ರೈಟ್ ಟು ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳುತ್ತೆ ಸ್ನೇಹಿತರೆ. ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಆಸ್ಪೆಕ್ಟ್ಸ್. ಆ್ಯಂಡ್ ಇದು 2023ರಲ್ಲಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಜಾರಿಗೆ ತಂದು ಜನಸಾಮಾನ್ಯರ ವೈಯಕ್ತಿಕ ವಿಚಾರಗಳನ್ನು, ವೈಯಕ್ತಿಕ ವಿವರಗಳನ್ನು ಎಲ್ಲಿಯೂ ಸಹ ನೀಡುವ ಹಾಗಿಲ್ಲ. ಒಂದು ವೇಳೆ ಅದು ಲೀಕ್ ಆಯಿತು ಅಂದರೆ, ಇನ್ಫಾರ್ಮೇಷನ್ ಲೀಕ್ ಆಯಿತು ಅಂದರೆ ಅವ್ರ ಮೇಲೆ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಶಿಕ್ಷಣ ಕೊಡುವಂಥ ಅಧಿಕಾರ ಈ ಕಾಯ್ದೆ ಹೊಂದಿರುತ್ತೆ. ಸೊ ದಿಸ್ ವಾಸ್ ಅಬೌಟ್ ದ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ದ ಥರ್ಡ್ ಕ್ವಶನ್. ಸೊ ಮೂರನೇ ಪ್ರಶ್ನೆ. ಅಗೇನ್ the statement wise questions with reference to the India, consider the following statements. ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ವಿಚ್ ಈಸ್ ರಿಲೇಟೆಡ್ ಟು ಅಗೇನ್ ಆರ್ಟಿಕಲ್ 22ಗೆ ರಿಲೇಟ್ ಆಗುವಂಥದ್ದನ್ನು ನೋಡ್ತೀವಿ ನಾವು. ಸೊ ವಿಚ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ವಾಸ್ ರಿಲೇಟೆಡ್ ಟು ಆರ್ಟಿಕಲ್ 22. ಏನು ಹೇಳ್ತಾ ಇದೆ? ದ ಫಸ್ಟ್ ಸ್ಟೇಟ್ಮೆಂಟ್, ದ ಜುಡಿಷಿಯಲ್ ಕಸ್ಟಡಿ means an accused is in the custody of the concerned magistrate and such accused is locked up in police station, not in jail ಅಂತ ಹೇಳ್ತಾ ಇದ್ದಾನೆ.
ಸೊ ವಿಚ್ ಈಸ್ ನಥಿಂಗ್ ಬಟ್ ಅರ್ಥ ಏನಿವಾಗ ಕಸ್ಟಡೀಸ್ ಬಗ್ಗೆ ಹೇಳ್ತಾ ಇದೆ ಅದು. ಸೊ ಯೂಶ್ವಲಿ ಕಸ್ಟಡಿಗಳನ್ನು ಎರಡು ರೀತಿಯಲ್ಲಿ ವಿಭಜನೆ ಮಾಡುವಂಥದ್ದನ್ನು ನೋಡ್ತೀವಿ ನಾವು. ಒನ್ ಈಸ್ ದ ಜುಡಿಷಿಯಲ್ ಕಸ್ಟಡಿ ಅಂತ ಕರಿತೀವಿ, ಆ್ಯಂಡ್ ಎರಡನೇದು ದಟ್ ಈಸ್ ಪೊಲೀಸ್ ಕಸ್ಟಡಿ ಅಂತ ಕರಿತೀವಿ. ಜುಡಿಷಿಯಲ್ ಕಸ್ಟಡಿ ಆ್ಯಂಡ್ ದ ಪೊಲೀಸ್ ಕಸ್ಟಡಿ. ಸೊ ಮುಖ್ಯವಾಗಿ ಹೇಳ್ತಿರುವಂಥದ್ದು ಏನಿಲ್ಲಿ, ಜುಡಿಷಿಯಲ್ ಕಸ್ಟಡಿ ಅಂದರೆ ಅರ್ಥ ಏನು, ಪೊಲೀಸ್ ಕಸ್ಟಡಿ ಅಂದರೆ ಅರ್ಥ ಏನು ಅಂತ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಜುಡಿಷಿಯಲ್ ಕಸ್ಟಡಿ ಅಂದರೆ ಏನಾಗುತ್ತೆ, ದ ಪರ್ಟಿಕ್ಯುಲರ್ ಪರ್ಸನ್ ಕ್ಯಾನ್ ಬಿ ಇಂಟ್ರೋಗೇಟೆಡ್ ಥ್ರೂ ದ ಪೊಲೀಸ್ ಅಂತ ನೋಡ್ತಾ ಇದ್ದೀವಿ ನಾವು. ಸೊ ಇನ್ ದ ಪೊಲೀಸ್ ಕಸ್ಟಡಿ ಆ್ಯಂಡ್ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂಥ ವ್ಯತ್ಯಾಸ, ಜುಡಿಷಿಯಲ್ ಕಸ್ಟಡಿ ಒಳಗಡೆ ಬಂದಾಗ ದ ಪೊಲೀಸ್ ಕ್ಯಾನ್ ಏನು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಪ್ರೊಟೆಕ್ಟ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ನೋಡ್ತಾ ಇದ್ದಾನೆ. ಸೊ ಜುಡಿಷಿಯಲ್ ಕಸ್ಟಡಿಯಲ್ಲಿ ಏನಾಗುತ್ತೆ, ದ ಪರ್ಸನ್ ವಿಲ್ ಬಿ ಪ್ರೊಟೆಕ್ಟೆಡ್, ಆ್ಯಂಡ್ ಪೊಲೀಸ್ ಕಸ್ಟಡಿಯಲ್ಲಿ ದ ಪರ್ಸನ್ ವಿಲ್ ಬಿ ಇಂಟ್ರೋಗೇಟೆಡ್. ಸೊ ಏನದರ ಅರ್ಥ, ಹೇಗೆ ಅನ್ನುವಂಥದ್ದನ್ನು ನೋಡೋಣ. ಸೊ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅ ಪರ್ಸನ್ ವಿಲ್ ಬಿ ಪ್ರೊಟೆಕ್ಟೆಡ್. ವೈ? ಬಿಕಾಸ್ ಇಟ್ ಈಸ್ ಟು ಪ್ರಿವೆಂಟ್ ಟ್ಯಾಂಪರಿಂಗ್ ವಿತ್ ದ ಎವಿಡೆನ್ಸ್ ಅಂತ ನೋಡ್ತೀವಿ. ಯಾಕಂದರೆ ಪೊಲೀಸರು ಅವರನ್ನು ಏನು ಹಿಂಸೆಯನ್ನು ಕೊಟ್ಟು ಅವರಿಗೆ ಎವಿಡೆನ್ಸ್ಗಳನ್ನು ಟ್ಯಾಂಪರ್ ಮಾಡುವಂಥ ಅವಕಾಶಗಳು ಇರುವ ಕಾರಣದಿಂದಾಗಿಯೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಆ ವ್ಯಕ್ತಿಯನ್ನು ರಕ್ಷಣೆ ನೀಡುವಂಥದ್ದು. ಆ್ಯಂಡ್ ಆಲ್ವೇಸ್ ದೇ ನೀಡ್ ಟು ಬಿ ಪ್ರೊಟೆಕ್ಟೆಡ್ ಥ್ರೂ ದ ಪ್ರಯರ್ ರೆಕಮೆಂಡೇಷನ್, ದ ಪ್ರಯರ್ ರೆಕಮೆಂಡೇಷನ್ಸ್ ಆಫ್ ಕೋರ್ಟ್ ಅಂತ ನೋಡಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿ ಅಂತ ಬಂದಾಗ ನ್ಯಾಯಾಲಯದ ಪೂರ್ವಾನುಮತಿಯೊಂದಿಗೆ ಪ್ರಯರ್ ರೆಕಮೆಂಡೇಷನ್ ಆರ್ ಪ್ರಯರ್ ಅಪ್ರೂವಲ್, ಪ್ರಯರ್ ಪರ್ಮಿಷನ್ ಆಫ್ ದ ಕೋರ್ಟಲ್ಲಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರ್ಬೋದು. ಬಟ್ ವೇರ್ಯಾಸ್ ಅಂದರೆ ಇದರ ಮುಖ್ಯ ಉದ್ದೇಶ ಏನಂತಂದರೆ ಇಟ್ ಈಸ್ ಟು ಪ್ರಿವೆಂಟ್ ಟ್ಯಾಂಪರಿಂಗ್ ವಿತ್ ದ ಎವಿಡೆನ್ಸಸ್ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಪೊಲೀಸ್ ಕಸ್ಟಡಿ ಅಂತ ಬಂದಾಗ ಅಂಡರ್ ದ ಪೊಲೀಸ್ ಕಸ್ಟಡಿ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ಯಾನ್ ಇಂಟರೋಗೇಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಯೂಶ್ವಲಿ ಫಾರ್ ಎ ಪೀರಿಯಡ್ ಆಫ್ 15 ಡೇಸ್ ಅಂತ ನೋಡ್ತೀವಿ. ಸೊ ಪೊಲೀಸರಿಗೆ 15 ದಿನಗಳ ಅವಕಾಶವನ್ನು ಕೊಟ್ಟು ಇಂಟ್ರೋಗೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು ಪೊಲೀಸ್ ಕಸ್ಟಡಿ. ಕ್ಲಿಯರ್ ಇದೆನಾ ಇದು? ಸೊ ಯೂಶ್ವಲಿ ದೀಸ್ ಆರ್ ಅಂಡರ್ ದಿ ಆರ್ಟಿಕಲ್ ನಂಬರ್ 22 ಅಂತ ನೋಡ್ತೀವಿ, ಡಿಟೆನ್ಷನಲ್ಲಿ ಬರುವಂಥ ಅಂಶಗಳು ಅಂಡರ್ ಆರ್ಟಿಕಲ್ ನಂಬರ್ 22. ಸೊ ಇಲ್ಲಿ ಪ್ರಿವೆಂಟಿವ್ ಮತ್ತು ಪ್ಯೂನಿಟಿವ್ ಡಿಟೆನ್ಷನ್ ಅಂತ ನೋಡ್ತೀವಿ. ಪ್ಯೂನಿಟಿವ್ ಡಿಟೆನ್ಷನ್ ಅಂತ ಬಂದಾಗ ಒಬ್ಬ ವ್ಯಕ್ತಿಯನ್ನು ಶಿಕ್ಷೆಗೊಳಪಡಿಸುವಂಥದ್ದನ್ನು ನೋಡ್ತೀವಿ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಿವಿಧ ಸಾಕ್ಷ್ಯಾಧಾರಗಳಿಗೆ ಆಧಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಪ್ಯೂನಿಟಿವ್. ಅವರಿಗೆ ವ್ಯಾರೆಂಟ್ ಇರುತ್ತೆ, ಹೆಬಿಯಸ್ ಕಾರ್ಪಸ್ ಇರುತ್ತೆ, ಮೀನ್ಸ್ ಪ್ರೊಡ್ಯೂಸ್ಡ್ ವಿತಿನ್ ಕೋರ್ಟ್ ಆಫ್ ಲಾ ವಿತಿನ್ 24 hours. ಬಟ್ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಸಂಶಯಾಸ್ಪದವಾಗಿ ಅವರನ್ನು 3 ತಿಂಗಳ ಅವಧಿಗೆ ಜೈಲಿಗೆ ಹಾಕುವಂಥದ್ದನ್ನು ನೋಡ್ತೀವಿ ವಿತೌಟ್ ಹ್ಯಾವಿಂಗ್ ಎನಿ ಜುಡಿಷಿಯಲ್ ಇಂಟ್ರೋಗೇಷನ್. ಯಾವುದೇ ರೀತಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸದೇನೆ ಅವರಿಗೆ ಇಂಟ್ರೋಗೇಷನ್ ಆಗುವಂಥದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಅರ್ಥ ಏನಿವ, ದ ಪೀರಿಯಡ್ ಆಫ್ ಡಿಟೆನ್ಷನ್ ಬಿಫೋರ್ ದ ಚಾರ್ಜ್ ಶೀಟ್ ಅಂತ ಬಂದಾಗ ಇಟ್ ವಾಸ್ ಯೂಶ್ವಲಿ 60 to 90 days ಅಂತ ನೋಡ್ತೀವಿ. ಸೊ ಅಲ್ಲಿ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಬಂದಾಗ ಏನಾಗುತ್ತೆ, ಅವರ ಹೆಸರ ಮೇಲೆ ಚಾರ್ಜ್ ಶೀಟ್ ಫಿಲ್ ಆಗುವಂಥದ್ದು ಯೂಶ್ವಲಿ 60 to 90 days ಅಲ್ಲಿ ಅಂತೇಳಿ ಹೇಳಲಾಗುತ್ತೆ. 60 to 90 days ಚಾರ್ಜ್ ಶೀಟ್ ಫೈಲ್ ಆಗಲ್ಲ ಇನ್ ದ ಪ್ರಿವೆಂಟಿವ್ ಡಿಟೆನ್ಷನ್. ಯಾಕಂದರೆ ಮಿನಿಮಮ್ ಅವರು 3 ತಿಂಗಳವರೆಗೆ ಜೈಲು ಶಿಕ್ಷೆಯಲ್ಲಿ ಹೊಂದಿರುವಂಥದ್ದನ್ನು ನೋಡ್ತೀವಿ. 3 ತಿಂಗಳಿಗಿಂತ ಹೆಚ್ಚಿನ ಅವಧಿಗೆ ಜೈಲು ಶಿಕ್ಷೆಯನ್ನು ಕೊಡಬೇಕಾದ್ರೆ ಅಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸಂಸತ್ತು ಜಾರಿಗೆ ತರುವಂಥ ಕಾನೂನಾತ್ಮಕವಾಗಿ ಅವರನ್ನು ಜೈಲಿಗೆ ಹಾಕಲಾಗುತ್ತೆ ಹೊರತು ಚಾರ್ಜ್ ಶೀಟ್ ಫೈಲ್ ಮಾಡುವಂಥ ಅಧಿಕಾರ ಇದರಲ್ಲಿ ಬರಲ್ಲ ಅಂತ ನೋಡ್ತೀವಿ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ಹಾಗಾಗಿ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಕಸ್ಟಡಿಯಲ್ ಆಸ್ಪೆಕ್ಟ್ಸ್. ಸೊ ಜುಡಿಷಿಯಲ್ ಕಸ್ಟಡಿ ಮೀನ್ ಆ್ಯನ್ ಅಕ್ಯೂಸ್ಡ್ ಈಸ್ ಇನ್ ದ ಕಸ್ಟಡಿ ಆಫ್ ದ ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಸಚ್ ಅಕ್ಯೂಸ್ಡ್ ಈಸ್ ಲಾಕ್ಡ್ ಅಪ್ ಇನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾ ಇದೆ, ನಾಟ್ ಇನ್ ಜೈಲ್. ಸೊ ಪೊಲೀಸ್ ಸ್ಟೇಷನ್ ಅಲ್ಲ, ಯೂಶ್ವಲಿ ಏನಾಗುತ್ತೆ, ದೇ ವಿಲ್ ಬಿ ಪ್ರೊಟೆಕ್ಟೆಡ್. ಏನೋ ದ ಮ್ಯಾಜಿಸ್ಟ್ರೇಟ್ಸ್ ರಿಮ್ಯಾಂಡ್ ರೂಮ್ ಅಂತ ನೋಡ್ತೀವಿ. ದೇ ಆರ್ ನಾಟ್ ಲಾಕ್ಡ್ ಅಪ್ ಇನ್ ದ ಪೊಲೀಸ್ ಸ್ಟೇಷನ್ ರಾದರ್ ದೆನ್ ದ ಮ್ಯಾಜಿಸ್ಟ್ರೇಟ್ ರಿಮ್ಯಾಂಡ್ ಅಂತ ನೋಡ್ತೀವಿ. ಮ್ಯಾಜಿಸ್ಟ್ರೇಟ್ಸ್ ರಿಮ್ಯಾಂಡ್ ರೂಮ್ ಅಂತ ಕರೆಯಲಾಗುತ್ತೆ. ಸೊ ಅದನ್ನೇ ನಾವು ಜುಡಿಷಿಯಲ್ ಕಸ್ಟಡಿ ಅಂತ ಹೇಳಿದ್ದು. ದೇ ವಿಲ್ ಬಿ ಪ್ರೊಟೆಕ್ಟೆಡ್. ಯಾಕಂದರೆ ಅಲ್ಲಿ ಎವಿಡೆನ್ಸ್ಗಳನ್ನು ಟ್ಯಾಂಪರ್ ಮಾಡುವಂಥ ಅವಕಾಶಗಳು ಹೆಚ್ಚಿರುವ ಕಾರಣದಿಂದಾಗಿಯೇ ಅವರಿಗೆ ರಕ್ಷಣೆ ನೀಡಲಿಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ಸ್ ಅವರ ರಿಮ್ಯಾಂಡ್ ರೂಮಲ್ಲಿ ಇಡುವಂಥದ್ದನ್ನು ನೋಡ್ತೀವಿ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಇದೆ. ಸೆಕೆಂಡ್, ಡ್ಯೂರಿಂಗ್ ಜುಡಿಷಿಯಲ್ ಕಸ್ಟಡಿ the police officer in charge of the case is not allowed to interrogate the suspect without the approval of the court ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನೇ ನಾವು ಹೇಳಿದ್ದಿಲ್ಲಿ ಕರೆಕ್ಟ್ ಇದೆ. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಒಬ್ಬ ವ್ಯಕ್ತಿಯನ್ನು ಇಂಟ್ರೋಗೇಟ್ ಮಾಡಬೇಕು ಅಂತಂದರೆ
ಅಂಡರ್ ದ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರು ಅಗೇನ್ ಏನು ಮಾಡಬೇಕು, ಕೋರ್ಟಿಂದ ಪೂರ್ವಾನುಮೋದನೆಯನ್ನು ಪಡೆದುಕೊಂಡಿರಬೇಕು. ದೇ ಆಲ್ವೇಸ್ ನೀಡ್ ಟು ಟೇಕ್ ದ ಪ್ರಯರ್ permission of the court. The prior recommendation or the prior permission of the court is must. So without the prior permission of the court, they can't interrogate the person in the judicial custody. Whereas in the police custody, they can interrogate, but they have been given only for a period of 15 days. Clear ಇದೆನಾ? ಸೊ ಹಾಗಾಗಿ ಏನಾಗುತ್ತೆ, ದ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ. ಸೊ ಉತ್ತರ ಇದಕ್ಕೆ ಬಿ ಆಗುತ್ತೆ. 2 only is correct. ಸೊ ಬಿ ಕೇರ್ಫುಲ್ ಅಬೌಟ್ ದ ಕಸ್ಟೋಡಿಯಲ್ ಆಸ್ಪೆಕ್ಟ್ಸ್. ಸೊ ಈಗ ಕಸ್ಟಡಿ ಅನ್ನುವಂಥದ್ದು ರೀಸೆಂಟ್ ಟೈಮ್ಸಲ್ಲಿ ನಾವು ಲಾಕಪ್ ಡೆತ್ತನ್ನು ನೋಡಿದ್ದೀವಲ್ವಾ, 9 ಜನ ನ್ಯಾಯಾಧೀಶರನ್ನು ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡಿರುವಂಥದ್ದು, ಅವರಿಗೆ ಗಲ್ಲು ಶಿಕ್ಷಣ ಕೊಟ್ಟಿರುವಂಥದ್ದನ್ನು ಕಾಣ್ತೀವಿ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಮತ್ತೆ ಕ್ವಶನ್ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ಡಿಟೆನ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ ನಾವು ಹಿಂದಿನ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ಪ್ಯೂನಿಟಿವ್ ಡಿಟೆನ್ಷನ್ ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆನೂ ಅವೇರ್ ಇರಿ. ಸೊ ನೇರವಾದ ಪ್ರಶ್ನೆಗಳನ್ನು ಅದರ ಮೇಲೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಸೊ ಹೋಪ್ 3ನೇ ಕ್ವಶ್ನೆ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ದ ನೆಕ್ಸ್ಟ್ ಒನ್, ದ 4th ಕ್ವಶನ್. ಸೊ 4ನೇ ಪ್ರಶ್ನೆ. ಸೊ 4ನೇ ಪ್ರಶ್ನೆ ಹೇಳ್ತಿರುವಂಥದ್ದು, ವಿತ್ ರೆಫರೆನ್ಸ್ ಟು ಇಂಡಿಯಾ, ಭಾರತಕ್ಕೆ ಸಂಬಂಧಿಸಿದಂತೆ ಅಗೇನ್ ದೇರ್ ಆರ್ 2 ಸ್ಟೇಟ್ಮೆಂಟ್ಸ್, 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಆ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ದ ಫಸ್ಟ್ ಒನ್ ನೋಡಿ, ವೆನ್ ಅ ಪ್ರಿಸನರ್ ಮೇಕ್ಸ್ ಔಟ್ ಅ ಸಫಿಷಿಯಂಟ್ ಕೇಸ್, ಅ ಪರೋಲ್ ಕೆನಾಟ್ ಬಿ ಡಿನೈಡ್ ಟು ಸಚ್ ಪ್ರಿಸನರ್ ಬಿಕಾಸ್ ಇಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಹಿಸ್ ಆರ್ ಹರ್ ರೈಟ್ ಅಂತ ಹೇಳ್ತಾ ಇದ್ದಾನೆ. ವಿಚ್ ಇಸ್ ನಥಿಂಗ್ ಬಟ್ ಇವಾಗ ಪರೋಲ್ ಬಗ್ಗೆ ಕೇಳ್ತಿರುವಂಥದ್ದನ್ನು ನೋಡ್ತೀವಿ. ಸೊ ಪರೋಲ್ ಅನ್ನುವಂಥದ್ದು ಫಸ್ಟ್ ಥಿಂಗ್ ಏನಾಗುತ್ತೆ, ದ ಟರ್ಮ್ ಪರೋಲ್ ವಾಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಅಂದರೆ ಪರೋಲ್ ಅನ್ನುವಂಥದ್ದು ಏನು ಅಂತಂದರೆ, ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ನಿಗದಿತ ಸಂದರ್ಭದಲ್ಲಿ ಹೊರಗಡೆ ಕರೆದುಕೊಂಡು ಬಂದಿರುವಂಥದ್ದು, ಲಾಯರ ರೆಕಮೆಂಡೇಷನ್ವರೆಗೆ ಆ ವ್ಯಕ್ತಿಯನ್ನು ಜೈಲಿಂದ ಹೊರಗಡೆ ಏನು ತುರ್ತು ಸಂದರ್ಭಗಳಲ್ಲಿ ಅಥವಾ ಅವರ ವೈಯಕ್ತಿಕ ವಿಚಾರಗಳಿಗೆ ಅನುಸಾರವಾಗಿ ಕೆಲವು ಅವಧಿಯನ್ನು, ಕೆಲವು ದಿನಗಳವರೆಗೆ ಅಥವಾ ಕೆಲವು ಸಮಯದವರೆಗೆ ಅವರನ್ನು ಹೊರಗಡೆ ತರುವಂಥದ್ದನ್ನು ಪರೋಲ್ ಅಂತ ಕರಿತೀವಿ. ಆ್ಯಂಡ್ ವಿಚ್ ಈಸ್ ಅಂಡರ್ ದ ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ. ಕ್ಲಿಯರ್ ಇದೆನಾ? ಸೊ ಈ ಸ್ಟೇಟ್ ಲಿಸ್ಟಲ್ಲಿ ಏನಾಗುತ್ತೆ, ಒಂದು ಕೆಲವು ಸ್ಪೆಸಿಫಿಕ್ ಪೀರಿಯಡ್ವರೆಗೆ, ಒಂದು ನಿರ್ದಿಷ್ಟ ಅವಧಿಯವರೆಗೆ, ಇಲ್ಲಿ ಪರೋಲ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ದೀವಿ ನಾವು, ಫಾರ್ ದ ಸ್ಪೆಸಿಫಿಕ್ ಪೀರಿಯಡ್, ಯೂಶ್ವಲಿ ಇನ್ ದ ಕೇಸ್ ಆಫ್ ಏನಾಗುತ್ತೆ, ಡ್ಯೂರಿಂಗ್ ದ ಡೆತ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್, ಶಿಕ್ಷೆಗೊಳಪಟ್ಟಿರುವಂಥ ವ್ಯಕ್ತಿಯ ಏನು ಕುಟುಂಬದಲ್ಲಿ ಯಾರಾದರೂ ಮರಣವನ್ನು ಹೊಂದಿದಾಗ, ಅಥವಾ ಅವರ ಕುಟುಂಬದಲ್ಲಿ ಯಾರಾದರೂ ವೆಡ್ಡಿಂಗ್ ಇರುವಂಥ ಸಂದರ್ಭದಲ್ಲಿ, ಡ್ಯೂರಿಂಗ್ ದ ವೆಡ್ಡಿಂಗ್ ಆಫ್ ದ ಫ್ಯಾಮಿಲಿ ಮೆಂಬರ್, ಅಂದರೆ ಇಂಪಾರ್ಟೆಂಟ್ ಇಶ್ಯೂಸ್ಗಳಿರುವಂಥ ಸಂದರ್ಭದಲ್ಲಿ ಕಂಡೀಷ್ನಲ್ ರಿಲೀಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಪೆರೋಲ್ ಅನ್ನುವಂಥದ್ದೇನು ಇವಾಗ, ವಿಚ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಅ ಕಂಡೀಷ್ನಲ್ ರಿಲೀಸ್. ದ ಕಂಡೀಷ್ನಲ್ ರಿಲೀಸ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಪರೋಲ್. ಅಂದರೆ ಕೆಲವು ನಿಗದಿತ ಅಥವಾ ನಿರ್ಬಂಧಿತ ಅಂಶಗಳಿಗೆ ಅನುಸಾರವಾಗಿ, ಕೆಲವು ನಿರ್ಬಂಧನೆಗಳಿಗೆ ಒಳಪಟ್ಟು ಆ ವ್ಯಕ್ತಿಯನ್ನು, ಶಿಕ್ಷೆಗೊಳಪಟ್ಟಿರುವಂಥ ವ್ಯಕ್ತಿಯನ್ನು ಹೊರಗಡೆ ಕರೆದುಕೊಂಡು ಅಥವಾ ಹೊರಗಡೆ ಬಿಡುವಂಥ ಅವಕಾಶವನ್ನೇ ಪರೋಲ್ ಅಂತ ಕರಿತೀವಿ. ವಿಚ್ ಇಸ್ ಅ ಕಂಡೀಷ್ನಲ್ ರಿಲೀಸ್ ಆರ್ ಕಂಡೀಷ್ನಲ್ ಬೇಲ್ ಅಂತ ಕರಿತೀವಿ. ವಿಚ್ ವಿಲ್ ಬಿ ಗಿವನ್ ಬೈ ದ ಎಕ್ಸಿಕ್ಯೂಟಿವ್. ದಿಸ್ ಕಂಡೀಷ್ನಲ್ ರಿಲೀಸ್ ವಿಲ್ ಬಿ ಗಿವನ್ ಬೈ ದಿ ಎಕ್ಸಿಕ್ಯೂಟಿವ್ಸ್ ಅಂತ ನೋಡ್ತೀವಿ. ಇಟ್ ವಾಸ್ ಆನ್ ಎಕ್ಸಿಕ್ಯೂಟಿವ್ ಫಂಕ್ಷನ್. ಕಾರ್ಯಾಂಗೀಯ ಅಧಿಕಾರ ಅಥವಾ ಕರ್ತವ್ಯ ಅಂತೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಅವರ ಕುಟುಂಬದಲ್ಲಿ ಯಾರಾದರೂ ಮರಣವನ್ನು ಹೊಂದಿದಾಗ ಅಥವಾ ಯಾವುದೋ ಒಳ್ಳೆಯ ಸಮಾರಂಭಗಳು ಇತ್ತು ಅಂತಂದರೆ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಷರತ್ತುಗಳಿಗೆ ಅನುಸಾರವಾಗಿ ಅವರಿಗೆ ಹೊರಗಡೆ ಬಿಡುವಂಥದ್ದನ್ನು ನೋಡ್ತೀವಿ. ಅದನ್ನೇ ಪರೋಲ್ ಅಂತ ಕರೆಯಲಾಗುತ್ತೆ. ಸೊ ಫಸ್ಟ್ ಒಂದು ನೋಡಿ, ಇಲ್ಲಿ ಪರೋಲ್ ಕೆನಾಟ್ ಬಿ ಡಿನೈಡ್ ಟು ಸಚ್ ಪ್ರಿಸನರ್ ಬಿಕಾಸ್ ಇಟ್ ಬಿಕಮ್ಸ್ ಅ ಮ್ಯಾಟರ್ ಆಫ್ ಹಿಸ್ ಆರ್ ಹರ್ ರೈಟ್. ಅಲ್ಲ, ಇದು ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಇದು ಅವರ ವೈಯಕ್ತಿಕ ಹಕ್ಕು ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಗೆ ಬೇಕೋ ಅವರ ಹಕ್ಕುಗಳಿಗೆ ಅನುಸಾರವಾಗಿ. ಈಗ ಹಕ್ಕು ಅಂತಂದರೆ ಏನಾಗುತ್ತೆ, ಅವರು ಪರೋಲನ್ನು ಕೇಳಿದಾಗ ಕೊಡಲೇಬೇಕಾಗತ್ತೆ ಡಿಪಾರ್ಟ್ಮೆಂಟ್. ಆದರೆ ಡಿಪಾರ್ಟ್ಮೆಂಟಿಗೆ ಯಾವುದು ಪ್ರಿಸನರ್ಸಿಗೆ ಅಷ್ಟು ಹಕ್ಕುಗಳನ್ನು ಕೊಟ್ಟಿಲ್ಲ. ದಟ್ ವಿಲ್ ಬಿ ಡಿಸೈಡೆಡ್ ಬೈ ಆಲ್ವೇಸ್ ಎಕ್ಸಿಕ್ಯೂಟಿವ್ ಬಾಡಿ. ಆ ಡಿಪಾರ್ಟ್ಮೆಂಟ್ ಅದನ್ನು ಅಂತಿಮ ಅಧಿಕಾರ ಹೊಂದಿರುವಂಥದ್ದನ್ನು ನೋಡ್ತೇವೆ. ಸೊ ಹಾಗಾಗಿ ಪರೋಲ್ ಈಸ್ ನಾಟ್ ದ ರೈಟ್, ರಾದರ್ ದೆನ್ ಇಟ್ ವಿಲ್ ಬಿ
given by the means conditional bail will be or conditional release will be given by the department, that is executive. So first statement ಇಲ್ಲಿ wrong ಆಗುತ್ತೆ. The state governments have their own prisoners release on parole rules, ಅದನ್ನೇ ನಾವು ಹೇಳಿದ್ದು. ಸೊ ಪರೋಲ್ ಅನ್ನುವಂಥದ್ದು ರಾಜ್ಯಪಟ್ಟಿಯಲ್ಲಿ ಇರುವ ಕಾರಣದಿಂದಾಗಿ ಅದರ ನಿರ್ದಿಷ್ಟ ನೀತಿ ಮತ್ತು ನಿಯಮಾವಳಿಗಳನ್ನು ಹೇರುವಂಥ ಅಧಿಕಾರಗಳು ರಾಜ್ಯ ಸರ್ಕಾರ ಹೊಂದಿರುತ್ತೆ. ಸೊ ಹಾಗಾಗಿ ದ ಫೋರ್ತ್ ಕ್ವಶನ್ಗೆ ಉತ್ತರ ಏನಾಗುತ್ತೆ ಇಲ್ಲಿ 2 ಓನ್ಲಿ ಈಸ್ ಕರೆಕ್ಟ್. ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಇದೆನಾ? ಎನಿ ಡೌಟ್ಸ್? ಸೊ ಇಲ್ಲಿ ಕಂಡೀಷ್ನಲ್ ಅನ್ನುವಂಥದ್ದು ಏನು? ವಿಚ್ ಈಸ್ ನಥಿಂಗ್ ಬಟ್ ಪ್ರಿವಿಲೇಜಸ್ ವಿಲ್ ಬಿ ಗಿವನ್ ಬೈ, ಯಾವ ರೀತಿಯಾದ ಸವಲತ್ತುಗಳು ಇದೆ ಅನ್ನುವಂಥದ್ದನ್ನು ಕೇವಲ ಆ ಡಿಪಾರ್ಟ್ಮೆಂಟ್ ನೀಡುತ್ತೆ ಹೊರತು ಬೇರೆ ಯಾರೂ ಅಲ್ಲ. ಓನ್ಲಿ ಡಿಪಾರ್ಟ್ಮೆಂಟ್ ಹ್ಯಾಸ್ ದಟ್ಸ್ ಪವರ್ಸ್ ಟು ಗಿವ್ ದ ಕಂಡೀಷ್ನಲ್ ರಿಲೀಸ್, ಟು ಗಿವ್ ಸರ್ಟನ್ ಪ್ರಿವಿಲೇಜಸ್ ಟು ದಟ್ ಪ್ರಿಸನರ್ ಅಂತ ನೋಡ್ತೇವೆ. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಒನ್, ದ ಫಿಫ್ತ್ ಕ್ವಶನ್, 5ನೇ ಪ್ರಶ್ನೆ. ಅಗೇನ್ ವೆರಿ ಸಿಂಪಲ್ ಕ್ವಶನ್, ನೇರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರು. ಸೊ ಪ್ರಶ್ನೆ ಕೇಳ್ತಿರುವಂಥದ್ದು, ಪ್ರಶ್ನೆ ಲೆಂದಿ ಇದೆ ಬಟ್ ಆನ್ಸರ್ ಈಸ್ ವೆರಿ ಸಿಂಪಲ್. ಎಟ್ ದ ನ್ಯಾಷನಲ್ ಲೆವೆಲ್, ಕೇಂದ್ರದ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ, ವಿಚ್ ಮಿನಿಸ್ಟ್ರಿ ಈಸ್ ದ ನೋಡಲ್ ಏಜೆನ್ಸಿ ಟು ಎನ್ಶ್ಯೂರ್ effective implementation of the scheduled tribes and other traditional forest dwellers recognition of Forest Rights Act of 2006. ಸೊ ಇಲ್ಲಿ ಸಂಪೂರ್ಣವಾಗಿ ಹೇಳ್ತಿರುವಂಥದ್ದೇನು? ಬುಡಕಟ್ಟು ಪ್ರದೇಶಗಳು ಅಥವಾ ಇತರೆ ಬುಡಕಟ್ಟು ಅರಣ್ಯ ನಿವಾಸಿಗಳ ಹಕ್ಕುಗಳಿಗೆ ಅನುಸಾರವಾಗಿ ಕಾನೂನುಗಳನ್ನು ಜಾರಿಗೆ ತರುವಂಥ ಪ್ರಾಧಿಕಾರ ಅಧಿಕಾರಗಳು ಯಾವ ಮಿನಿಸ್ಟ್ರಿಗಿದೆ ಅಂತ ಕೇಳ್ತಾ ಇದ್ದಾನೆ. ಸೊ ವಿಚ್ ಈಸ್ ವೆರಿ ಸಿಂಪಲ್ ಅಲ್ವಾ? ದ ಮಿನಿಸ್ಟ್ರಿ ಆಫ್ ಟ್ರೈಬ್ಸ್ ಅಂತ ನೋಡ್ತೀವಿ ನಾವು. ದ ಆನ್ಸರ್ ಈಸ್ ವೆರಿ ಸಿಂಪಲ್, ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಬುಡಕಟ್ಟು ಜನಸಾಮಾನ್ಯರ ಸಚಿವಾಲಯ ಅಂತ ನೋಡ್ತೇವೆ. ಕ್ಲಿಯರ್ ಇದೆನಾ? ಬಟ್ ಹೇಗೆ ಇದನ್ನು ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ಯಾವಾಗ ಅಂತಂದರೆ, ಇಟ್ ಈಸ್ ದ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 1980, ಅರಣ್ಯ ಪ್ರದೇಶಗಳ ಹಕ್ಕುಗಳ ಕಾಯ್ದೆ ಅಂತ ನೋಡ್ತೀವಿ ನಾವು. ದ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 1980 ಇದರಲ್ಲಿ 2 ಅಂಶಗಳನ್ನು ಡಿಫೈನ್ ಮಾಡುತ್ತೆ. ಯಾವ್ಯಾವು ಅಂತಂದರೆ, ಒಂದು ಫಾರೆಸ್ಟ್ ಡ್ವೆಲ್ಲರ್ಸ್, ಇಟ್ ವಾಸ್ ರೆಕಗ್ನೈಸ್ಡ್ ಆನ್ ದ ಬೇಸಿಸ್ ಆಫ್ 2 ಟೈಪ್ಸ್. 2 ರೀತಿಯಲ್ಲಿ ವಿಭಜನೆಯನ್ನು ಮಾಡಲಾಗುತ್ತೆ. ಒಂದು ದ ಫಾರೆಸ್ಟ್ ಡ್ವೆಲ್ಲಿಂಗ್ಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ನೋಡ್ತೇವೆ. ಸೊ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಅರಣ್ಯ ಪ್ರದೇಶಗಳಲ್ಲೇ ವಾಸವಾಗಿರುವಂಥ ಬುಡಕಟ್ಟು ಸಮುದಾಯ ಅಂತ ಕರಿತೀವಿ. ದೀಸ್ ಆರ್ ದ ಟ್ರೈಬ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಫಾರೆಸ್ಟ್ ಏರಿಯಾಸ್. ಬುಡಕಟ್ಟು ಜನಸಾಮಾನ್ಯರು ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರುವಂಥ ಬುಡಕಟ್ಟು ಜನಸಾಮಾನ್ಯರು ಅಥವಾ ಬುಡಕಟ್ಟು ಪ್ರದೇಶದಲ್ಲಿರುವಂಥ ಜನರು ಅಂತ ನೋಡ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್, ಅದನ್ನೇ ಹೇಳ್ತಾ ಇದ್ದಾನು. ದ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ಯಾವುದೇ ಒಂದು ನಿರ್ದಿಷ್ಟ ಸಮುದಾಯವನ್ನು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದು, ಆದರೆ ಎಷ್ಟು ವರ್ಷಗಳು ಹಿಂದಿನದರಲ್ಲಿ ಹೇಳ್ತಿರುವಂಥ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಬಂದಾಗ ಪುರಾತನ ಕಾಲದಿಂದನವರು ಅಲ್ಲೇ ವಾಸವಾಗಿರುವ ಕಾರಣಕ್ಕಾಗಿ ಅವರಿಗೆ ಬುಡಕಟ್ಟು ರೆಕಗ್ನಿಷನನ್ನು ನೀಡಲಾಗುತ್ತೆ. ಆದರೆ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲಿಂಗ್ಸ್ ಆ್ಯಕ್ಟಲ್ಲಿ ಇದರಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ನಿರ್ದಿಷ್ಟ ಕುಟುಂಬ ಅಥವಾ ಸಮುದಾಯ 75 ವರ್ಷಗಳವರೆಗೆ ಅರಣ್ಯ ಪ್ರದೇಶದಲ್ಲಿ ವಾಸವಾಗಿದ್ದರೆ ಮಾತ್ರ ಅವರಿಗೆ ನಿರ್ದಿಷ್ಟ ಸಮುದಾಯದ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಕ್ಲಿಯರ್ ಇದೆನಾ? ಅದು ಏನು? ದ ಪ್ರಯರ್ ಟು 15th December 2005. ಸೊ 2006ರ ಕಾಯ್ದೆಯಲ್ಲಿ ಈ ಅಂಶವನ್ನು ಜಾರಿಗೆ ತರುತ್ತೆ. ಏನು ಅಂತಂದರೆ, ಬಿಫೋರ್ ದ 15th December 2005, 15ನೇ ಡಿಸೆಂಬರ್ 2005ರ ಒಳಗಡೆ ಆ ಒಂದು ನಿರ್ದಿಷ್ಟ ಸಮುದಾಯ ಅರಣ್ಯ ಪ್ರದೇಶಗಳಲ್ಲಿ 75 ವರ್ಷಗಳ ಅವಧಿಗೆ ವಾಸವಾಗಿದ್ದರೆ ಅಂಥ ಸಮುದಾಯಗಳಿಗೆ ಟ್ರೈಬ್ಸ್ ಅಂತ ಕರೀತಾ ಇದೆ. ಬುಡಕಟ್ಟು ಸಮುದಾಯಗಳು ಅವುಗಳು ಎಂದು ಶಿಫಾರಸು ಮಾಡಲಾಗುತ್ತೆ. ಸೊ ಅದೇ ಅಂಶವನ್ನು ಇಲ್ಲಿ 2006ರ ಕಾಯ್ದೆಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೀವಿ. ಫಾರೆಸ್ಟ್ ರೈಟ್ ಆ್ಯಕ್ಟ್ ಆಫ್ 1980, 1980ರ ಅರಣ್ಯ ರಕ್ಷಣಾ ಕಾಯ್ದೆಗೆ ಅನುಸಾರವಾಗಿ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಬಂದಾಗ ಯಾವುದೇ ಒಂದು ನಿರ್ದಿಷ್ಟ ಬುಡಕಟ್ಟು ಸಮುದಾಯ ಪುರಾತನ ಕಾಲದಿಂದನೂ ಅಲ್ಲೇ ವಾಸವಾಗಿದ್ದು ಅಂದರೆ ಅವರನ್ನು ಹೇಳ್ತಾ ಇದೆ, ರೆಕಗ್ನೈಸ್ ಮಾಡ್ತಾ ಇದೆ. ಬಟ್ 75 ವರ್ಷಗಳ ಅವಧಿಗೆ ಆ ಅರಣ್ಯ ಪ್ರದೇಶಗಳಲ್ಲಿ ವಾಸವಾಗಿರುವಂಥ ಯಾವುದೇ ಸಮುದಾಯವಾದರೂ ಅದು ಸಹ ಏನಾಗುತ್ತೆ, ಇವಾಗ ಅಲ್ಲಿಯ ಹಕ್ಕುಗಳನ್ನು ಪಡೆದುಕೊಳ್ಳುತ್ತೆ.
ಅನ್ನುವಂಥದ್ದನ್ನು 2006ರ ಕಾಯ್ದೆಯಲ್ಲಿ ಈ ಅಂಶವನ್ನು ಶಿಫಾರಸು ಮಾಡುತ್ತೆ. ಸೊ ಇದರ ನೋಡಲ್ ಮಿನಿಸ್ಟ್ರಿ ಯಾವುದಾಗಿರುತ್ತೆ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ನೋಡ್ತೀವಿ. ಬುಡಕಟ್ಟು ಏನು ಸಚಿವಾಲಯ ಅಂತ ಕರೆಯಲಾಗುತ್ತೆ. ಸೊ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ ಆಸ್ಪಿರೆಂಟ್ಸ್. ಎನಿ ಡೌಟ್ಸ್ ಸ್ಟಿಲ್ ದಿಸ್? ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ದಯವಿಟ್ಟು ಏನು ಆಫೀಸ್ ನಂಬರ್ ಪ್ರಜ್ಞಾನ ಇಂಡಿಯಾ ಆಫೀಸ್ ನಂಬರ್ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಸೊ ಅದರಲ್ಲಿ ಕಮೆಂಟ್ ಮಾಡೋದರ ಮೂಲಕ, ಅದರಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನು ಕ್ವೆರಿ ಮಾಡೋದರ ಮೂಲಕ, ಆ್ಯಂಡ್ ಟೆಲಿಗ್ರಾಮಲ್ಲಿನೂ ನಮ್ಮ ಚಾನಲಲ್ಲಿದೆ, ವಾಟ್ಸಪ್ ಡಿಸ್ಕಷನ್ ಗ್ರೂಪಲ್ಲಿನೂ ಇದೆ. ಸೊ ನಿಮಗೆ ಯಾವುದೇ ರೀತಿಯಾದ ಇದ್ದರೂ ಸಹ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ವಿತಿನ್ 24 hours ಒಳಗಡೆ ಇಟ್ ಈಸ್ ಅವರ್ ಪ್ರಾಮಿಸ್ ಟು ಗಿವ್ ಯು ಅ ಸೊಲ್ಯೂಷನ್ ಫಾರ್ ಯುವರ್ ಕ್ವೆರೀಸ್. ಕ್ಲಿಯರ್ ಇದೆನಾ? ಸೊ 5ನೇ ಪ್ರಶ್ನೆಗೆ ಇವಾಗ ನೇರ ಉತ್ತರ ಏನು, ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ದ 6th ಕ್ವಶನ್, 6ನೇ ಪ್ರಶ್ನೆ. ಸೊ 6ನೇ ಪ್ರಶ್ನೆ ವಿಚ್ ಈಸ್ ಆಲ್ಸೋ ವೆರಿ ಸಿಂಪಲ್ ಕ್ವಶನ್, ನೇರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಏನದು? A legislation which confers on the executive or administrative authority an unguided and uncontrolled discretionary power in the matter of application of law violates which one of the following articles of the Constitution of India? ಯಾವುದೇ ಒಂದು ನಿರ್ದಿಷ್ಟ ಕಾನೂನುಗಳು ಉಲ್ಲಂಘನೆಯಾದಾಗ ಆ ಉಲ್ಲಂಘನೆ ಆಗಿರುವಂಥ ಸಂದರ್ಭದಲ್ಲಿ ಯಾವ ವಿಧಿಗನುಸಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ? ಇದು ಪ್ರಶ್ನೆ. ವಿಚ್ ಈಸ್ ವೆರಿ ಸಿಂಪಲ್. ಕ್ವಶನ್ ಭಾಳ ಕಾಂಪ್ಲೆಕ್ಸ್ ಇದೆ, ಆದರೆ ಉತ್ತರ ನೋಡ್ರಿ ವೆರಿ ಸಿಂಪಲ್. ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಯಾವ ವಿಧಿಗನುಸಾರವಾಗಿ ಅವನಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ, ಅದೇ ಪ್ರಶ್ನೆ. ಸೊ ವಿಚ್ ಈಸ್ ನಥಿಂಗ್ ಬಟ್ ಆರ್ಟಿಕಲ್ 14. ಯಾಕೆ ಆರ್ಟಿಕಲ್ 14 ಅಂತ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ನಾವು. ಸೊ ಆರ್ಟಿಕಲ್ 14 ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಅ ಪ್ರಾವಿಷನ್ ಆಫ್ ರೂಲ್ ಆಫ್ ಲಾ. ಕಾನೂನಿನ ನಿಯಮಗಳಿಗೆ ಅನುಸಾರವಾಗಿ ಹೇಳಿರುವಂಥ ಅಂಶವನ್ನು ಹೇಳುತ್ತೆ. And this rule of law was the concept which was given by A.V. Dicey. ಸೊ ಇದ್ರ ಬಗ್ಗೆ ನಾವು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೀವಿ. ಸೊ ದಿಸ್ ರೂಲ್ ಆಫ್ ಲಾ ಕಾನ್ಸೆಪ್ಟ್ ವಿಚ್ ಇಟ್ ವಾಸ್ ಬಾರೋಡ್ ಫ್ರಮ್ UK, ದಟ್ ಈಸ್ ಬ್ರಿಟನ್. ಸೊ A.V. Dicey ಅವರು 3 ಕಾನೂನುಗಳನ್ನು ಹೇಳ್ತಾರೆ. ಯಾವ್ಯಾವ ಅನ್ನುವಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡಿದ್ದೀವಲ್ವ ಇನ್ ದ ಪ್ರೀವಿಯಸ್ ಸೆಷನ್ಸ್. ಸೊ ರೂಲ್ ಆಫ್ ಲಾ ಅಂದರೆ ಫಸ್ಟ್ ಥಿಂಗ್ ಏನಂತ ಹೇಳಿದ್ದೀವಿ ನಾವು, ವಿಚ್ ಈಸ್ ದೀಸ್ ಆರ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್ ಬೈ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ಸ್. These are the rules and regulations which has to be followed by every individual. Which has to be followed by every individuals. Itself is a rule of law. ಸೊ ಕಾನೂನಿನ ನಿಯಮ ಅಥವಾ ಅಧಿಪತ್ಯ ಅನ್ನುವಂಥದ್ದು ವಿವಿಧ ನೀತಿ ಮತ್ತು ನಿಯಮಾವಳಿಗಳನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಪರಿಪಾಲಿಸಬೇಕಾಗಿರುವಂಥ ಅಂಶಗಳನ್ನೇ ಕಾನೂನಿನ ನಿಯಮ ಅಂತ ಕರಿತೀವಿ. ಹೌದಾ? ಸೊ ಒಂದು ವೇಳೆ ಇಫ್ ಇಟ್ ವಾಸ್ ವೈಲೇಟ್ಸ್ ಅಂದರೆ ದೆನ್ ಓನ್ಲಿ ಅ ಪರ್ಸನ್ ವಿಲ್ ಬಿ ಪನಿಷ್ಡ್. ವೈಲೇಷನ್ ಆಫ್ ಲಾಸ್ ಅಂತ ಬಂದಾಗ ದೆನ್ ದ ಪರ್ಸನ್ ವಿಲ್ ಬಿ ಪನಿಷ್ಡ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ಶಿಕ್ಷೆಗೊಳಪಡಿಸಬೇಕು ಅಂತಂದರೆ ಅವನು ಕಾನೂನಿನ ಉಲ್ಲಂಘನೆ ಮಾಡಿರಬೇಕು. ಕಾನೂನಿನ ಉಲ್ಲಂಘನೆ ಆಗದೆ ಆ ವ್ಯಕ್ತಿಯನ್ನು ಶಿಕ್ಷಿಸುವ ಅಧಿಕಾರ ಯಾರಿಗೂ ಇಲ್ಲ. A person has to be punished only when if he or she violated the rules and regulations. Without the violation of rules and regulations, ultimately a person can't be punished. That was the first law by A.V. Dicey. Second one ಹೇಳುವಂಥದ್ದೇನವರು, again to punish that person, again we need to follow the rule of law. ಸೊ ಆ ವ್ಯಕ್ತಿಯನ್ನು ನಾವು ಶಿಕ್ಷೆಯನ್ನು ಕೊಡಬೇಕಾದರೂ ಸಹ ಅಗೇನ್ ಆ ವ್ಯಕ್ತಿಯ ಶಿಕ್ಷೆಯನ್ನು ಕಾನೂನಾತ್ಮಕವಾಗಿಯೇ ನೀಡಬೇಕು ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಇದಕ್ಕನುಸಾರವಾಗಿಯೇ ನಾವು ಹೇಳುವಂಥದ್ದೇನೋ ಇಟ್ ಈಸ್ ಈಕ್ವಾಲಿಟಿ ಬಿಫೋರ್ ದ ಲಾ ಅನ್ನುವಂಥ ಕಾನ್ಸೆಪ್ಟನ್ನು ತೊಗೊಂಬರ್ತೇವೆ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತೇಳಿ. ಈಕ್ವಾಲಿಟಿ ಬಿಫೋರ್ ದ ಲಾ ವಾಸ್ ದ ಕಾನ್ಸೆಪ್ಟ್ ವಿಚ್ ವಾಸ್ ಗಿವನ್ ಬೈ ದ A.V. Dicey. ಯಾಕೆ ತೊಗೊಂಬರ್ತಾರೆ ಅದನ್ನು ನಾವು ಹೇಳಿದ್ದೀವಲ್ವ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂದರೆ ತಪ್ಪು ಯಾರೇ ಮಾಡಿದರೂ ಸಹ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆನ ಕೊಡಲೇಬೇಕು. ಆದರೆ ಇದರಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸನ್ನು ಕೊಡ್ತೀವಿ ನಾವು ಫಾರ್ ದ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ವೇರ್ ಇಟ್ ವಾಸ್ ಹ್ಯಾವಿಂಗ್ ದ ಇಮ್ಯುನಿಟೀಸ್ ಅಂತ ಹೇಳಿದ್ದೀವಿ ನಾವು. ವಿಶೇಷ ಸವಲತ್ತು ಅಥವಾ ವಿನಾಯಿತಿಗಳನ್ನು ಕೊಟ್ಟಿರುವಂಥದ್ದು ಕೇವಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾತ್ರ. ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರಿಗೂ ವಿನಾಯಿತಿಗಳನ್ನು ನೀಡಿಲ್ಲ. ಯಾಕೆ ಅಂತೇಳಿ ಹೇಳಿದ್ದೀವಿ ನಾವು. ದೇ ಆರ್ ದ ಫಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಆ್ಯಸ್ ವೆಲ್ ಆಸ್ ದ ಫಸ್ಟ್ ಸಿಟಿಜನ್ ಆಫ್ ಸ್ಟೇಟ್. ಅವರನ್ನೇ ನೀವು ಜೈಲಿಗೆ ಹಾಕಿದರೆ
ಅಗೇನ್ ದೇಶದ ಭದ್ರತೆ, ದೇಶದ ವಿಶ್ವಾಸ, ನಂಬಿಕೆ ಕಳೆದುಕೊಳ್ಳುತ್ತೆ. ಆದ ಕಾರಣದಿಂದ ಅವರಿಗೆ ವಿನಾಯಿತಿ ನೀಡಿರುವಂಥದ್ದನ್ನು ನೋಡ್ತೇವೆ. ನೆಕ್ಸ್ಟ್ ಎ ವಿ ಡೈಸಿ ಅವರು ಹೇಳಿದ್ದೇನು, ದ ಪಾರ್ಲಿಮೆಂಟ್ ಈಸ್ ಸಾವರೇನ್ ಅಂತ ಹೇಳ್ತಾರೆ, ಬಟ್ ಆ್ಯಸ್ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಈಸ್ ನಾಟ್ ಸಾವರೇನ್. ಸೊ ಭಾರತದಲ್ಲಿ ಬಂದಾಗ ಏನಾಗುತ್ತೆ, ಭಾರತದ ವಿಷಯಕ್ಕೆ ಬಂದಾಗ ಭಾರತದಲ್ಲಿ ಕಾನ್ಸ್ಟಿಟ್ಯೂಷನ್ ಈಸ್ ಸಾವರೇನ್ ಅಂತ ನೋಡ್ತೀವಿ. ಎ ವಿ ಡೈಸಿ ಅವರ ಈ ಮೂರನೇ ತತ್ವವನ್ನು ಭಾರತ ದೇಶ ಅಳವಡಿಸಿಕೊಂಡಿಲ್ಲ. ಸೊ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ ಪಾರ್ಲಿಮೆಂಟ್ ಈಸ್ ನಾಟ್ ಸಾವರೇನ್ ರಾದರ್ ದೆನ್ ಕಾನ್ಸ್ಟಿಟ್ಯೂಷನ್ ಈಸ್ ಸಾವರೇನ್. ಸೊ ಇದಕ್ಕನುಸಾರವಾಗಿಯೇ ದ ಆರ್ಟಿಕಲ್ 14 ಹೇಳ್ತಿರುವಂಥದ್ದು. ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಕಾನೂನು ಉಲ್ಲಂಘನೆಯಾದಾಗ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಕಾನೂನಿನ ನಿಯಮಕ್ಕನುಸಾರವಾಗಿ 14ನೇ ವಿಧಿಯಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಸೊ ಹೋಪ್ ಇದು ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೀನಿ ಆಸ್ಪಿರೆಂಟ್ಸ್. ಸೊ ಆರ್ಟಿಕಲ್ 14 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ನೆಕ್ಸ್ಟ್ ದ 7ನೇ ಪ್ರಶ್ನೆ ವಿತ್ ರೆಸ್ಪೆಕ್ಟ್ ಟು ದ 7th ಕ್ವಶನ್, ವಿಚ್ ಈಸ್ ಅಗೇನ್ ವೆರಿ ಸಿಂಪಲ್ ಕ್ವಶನ್, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್, ನೇರ ಪ್ರಶ್ನೆಯಾಗಿ ಕೇಳ್ತಿರುವಂಥದ್ದನ್ನು ನೋಡ್ತೀವಿ. ಏನದು? ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇನ್ ಇಂಡಿಯನ್ ಪಾಲಿಟಿ ಈಸ್ ಆ್ಯನ್ ಎಸೆನ್ಷಿಯಲ್ ಫೀಚರ್ ದಟ್ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಫೆಡರಲ್ ಇನ್ ಕ್ಯಾರೆಕ್ಟರ್. ಸೊ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೀವಿ. ಈ 4 ಅಂಶಗಳಲ್ಲಿ ಯಾವುದು ಸಂಯುಕ್ತ ಲಕ್ಷಣವಾಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ. ಸೊ ಫೆಡರಲ್ ಅಂದರೆ ಏನು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಾವು. ಇಟ್ ಈಸ್ ಅ ಡಿವಿಷನ್ ಆಫ್ ಪವರ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಅಂತ ನೋಡ್ತೀವಿ. ದ ಡಿವಿಷನ್ ಆರ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್. ಡಿವಿಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರದ ಹಂಚಿಕೆ ಅಥವಾ ವಿತರಣೆಯನ್ನೇ ಇಲ್ಲಿ ಸಂಯುಕ್ತತೆ ಅಂತ ಹೇಳ್ತೀವಿ. ಸೊ ಇದಕ್ಕನುಸಾರವಾಗಿಯೇ ಭಾರತ ದೇಶದಲ್ಲಿ ನೋಡ್ತಿದ್ದೀವಲ್ವ ನಾವು, ದ ಕ್ವಾಸಿ ಫೆಡರೇಷನ್ ಅಂತ ಹೇಳಿದ್ದೀವಿ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸರಿಸಮಾನ ಅಧಿಕಾರಗಳಿದ್ದಾವೆ. ಅಂದರೆ ಕ್ವಾಸಿ ಫೆಡರಲ್ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ವಿಚ್ ಈಸ್ ಹ್ಯಾವಿಂಗ್ ದ ಫೀಚರ್ಸ್ ಆಫ್ ಫೆಡರಲ್ ಆ್ಯಸ್ ವೆಲ್ ಆ್ಯಸ್ ಯೂನಿಟರಿ ಅಂತ ಹೇಳಿದ್ದು ನಾವು. ಸೊ ಇದನ್ನೇ ಹೇಳಿದ್ದು ಕೆ ಸಿ ವೇರ್ ಅಂತಲೂ ಹೇಳಿದ್ದೀವಲ್ವ ನಾವು, ವಿಚ್ ವಾಸ್ ಗಿವನ್ ಬೈ ಕೆ ಸಿ ವೇರ್. ಬಟ್ ಇದರಲ್ಲಿನೂ ಕೇಂದ್ರ ಮತ್ತು ರಾಜ್ಯಗಳಿಗೆ ಅಧಿಕಾರಗಳು ಹೊಂದಿದ್ದರೂ ಅತಿ ಹೆಚ್ಚಿನ ಅಧಿಕಾರ ಹೊಂದಿದ್ದು ಕೇಂದ್ರ ಸರ್ಕಾರದ ಪ್ರಬಲ ಕೇಂದ್ರ ಅಂತ ಹೇಳ್ತೀವಲ್ವ ನಾವು, ವಿಚ್ ವಾಸ್ ಗಿವನ್ ಬೈ ದ ಐವರ್ ಜೆನಿಂಗ್ಸ್ ಅಂತ ಹೇಳ್ತೀವಿ. ಸೊ ಐವರ್ ಜೆನಿಂಗ್ಸ್ರವರು ಸೆಂಟ್ರಲೈಸಿಂಗ್ ಇನ್ ನೇಚರ್ ಅಂತ ಹೇಳ್ತಾರೆ. ಅದಕ್ಕನುಸಾರವಾಗಿ ಗ್ರಾನ್ವಿಲ್ ಆಸ್ಟಿನ್ರವರು ಒಂದು ಅಂಶವನ್ನು ಹೇಳ್ತಾರೆ. ಕೆ ಸಿ ವೇರ್ ಅವರು ಕ್ವಾಸಿ ಫೆಡರಲ್ ಅಂತ ಹೇಳ್ತಾರೆ. ಐವರ್ ಜೆನಿಂಗ್ಸ್ರವರು ಸೆಂಟ್ರಲೈಸ್ಡ್ ಇನ್ ಟೆಂಡೆನ್ಸಿ ಅಂತ ಹೇಳ್ತಾರೆ, ಸೆಂಟ್ರಲೈಸ್ಡ್ ಅಂತ ಹೇಳ್ತಾರೆ. ಈವೆನ್ ದೋ ಇಂಡಿಯಾ ಅಡಾಪ್ಟೆಡ್ ದ ಫೆಡರೇಷನ್ ಬಟ್ ಇಟ್ ವಾಸ್ ಸೆಂಟ್ರಲೈಸ್ಡ್ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಬ್ಬರು ಗ್ರಾನ್ವಿಲೆ ಆಸ್ಟಿನ್ ಆಲ್ಸೋ ಗಿವನ್ ಸರ್ಟೆನ್ ಸ್ಟೇಟ್ಮೆಂಟ್ ಆನ್ ಇಂಡಿಯನ್ ಫೆಡರಲ್ ಸಿಸ್ಟಮ್. ಏನದು? ದ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾನೆ. ಸೊ ಭಾರತದಲ್ಲಿ ಸಹಕಾರ ಸಂಯುಕ್ತತೆ ಇರುವಂಥದ್ದನ್ನು ಹೇಳ್ತಾರೆ. ದ ಇಂಡಿಯಾ ಅಡಾಪ್ಟೆಡ್ ಕೋಆಪರೇಟಿವ್ ಫೆಡರಲಿಸಮ್ ವಾಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ದ ಗ್ರಾನ್ವಿಲೆ ಆಸ್ಟಿನ್. ಸೊ ಈ 3 ಹೇಳಿಕೆಗಳು ನೇರವಾಗಿ ಕೇಳುವಂಥ ಸಾಧ್ಯತೆ ಇದ್ದಾವೆ. ಆ್ಯಂಡ್ ಇಂಥದ್ರಲ್ಲಿ ಇಲ್ಲಿ ಕೇಳ್ತಿರುವಂಥದ್ದೇನು, ಫೆಡ್ರಲ್ ಕ್ಯಾರೆಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾನೆ. ಸೊ ಫೆಡ್ರಲ್ ಕ್ಯಾರೆಕ್ಟರ್ ಯಾವುದು ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ಏನು, 7th ಶೆಡ್ಯೂಲ್ 7ನೇ ಅನುಸೂಚಿಯಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್. ನೆಕ್ಸ್ಟ್ ಡ್ಯೂಯಲ್ ಗೌರ್ಮೆಂಟ್ ಅಂತ ಕರಿತೀವಿ. ದ್ವಿ ಸರ್ಕಾರ, ಬೈಕ್ಯಾಂಬ್ರಲಿಸಮ್ ಅನ್ನುವಂಥದ್ದು, ಅಗೇನ್ ದ್ವಿಸದನ ಶಾಸಕಾಂಗ, ಸಂಯುಕ್ತ ವ್ಯವಸ್ಥೆ ಅಂತ ನೋಡ್ತೀವಿ. ನೆಕ್ಸ್ಟ್ ದ ರಿಟನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ ಅನ್ನುವಂಥದ್ದು ಅಗೇನ್ ಸಂಯುಕ್ತ ಲಕ್ಷಣವಾಗಿರುತ್ತೆ. ನೆಕ್ಸ್ಟ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೊ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ಅಗೇನ್ ಫೆಡರಲ್ ಫೀಚರ್. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಫ್ ಜುಡಿಷಿಯರಿ. ಸೊ ಇಂಡಿಪೆಂಡೆಂಟ್ ಜುಡಿಷಿಯರಿ ಈಸ್ ಆಲ್ಸೋ ಆ್ಯನ್ federal feature. Next, supremacy of the constitution is a federal feature. ಸಂವಿಧಾನದ ಸಾರ್ವಭೌಮತ್ವ, ಇವೆಲ್ಲವೂ ಏನಾಗುತ್ತೆ, ಏನೋ ಸಂಯುಕ್ತ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಅಂದರೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾದ ಅಧಿಕಾರಗಳು ಹೊಂದಿರುತ್ತೋ ಅದೇ ರೀತಿಯಾದ ಸರಿಸಮಾನ ಅಧಿಕಾರಗಳು ರಾಜ್ಯ ಸರ್ಕಾರವು ಹೊಂದಿರುವಂಥದ್ದೇ ಸಂಯುಕ್ತ ಲಕ್ಷಣ ಅಂತ ಹೇಳ್ತೀವಿ. ಕ್ಲಿಯರ್ ಇದೆನಾ? ದ ಸ್ಟೇಟ್ಮೆಂಟ್ ಗಿವನ್ ಬೈ ಕೆ ಸಿ ವೇರ್, ಐವರ್ ಜೆನಿಂಗ್ಸ್ ಆ್ಯಂಡ್ ಗ್ರಾನ್ವಿಲೆ ಆಸ್ಟಿನ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕನುಸಾರವಾಗಿ ಏನಾಗುತ್ತೆ ಇವಾಗ, ವಿಚ್ ಈಸ್ ಅ ಫೆಡ್ರಲ್ ಫೀಚರ್ ಅಂತ ಹೇಳ್ತಾ ಇದ್ದಾನೆ. ದಟ್ ಈಸ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಹೌದು, ಇಟ್ ಈಸ್ ಅ ಫೆಡ್ರಲ್ ಫೀಚರ್. ಹಾಗಾಗಿ ಇದೇ ನಮಗೆ ಉತ್ತರ ಆಯಿತು.
The union legislature has elected representatives from constituent assembly, unitary feature. Union cabinet have elected representatives from regional parties, unitary. The fundamental rights are enforced by the court of law, which is again central agency. ಕರೆಕ್ಟಾ? ಯೂನಿಟರಿ ಅಂತ ನೋಡ್ತೀವಿ. ಹಾಗಾಗಿ ಇದಕ್ಕೆ ಉತ್ತರ 7ನೇ ಪ್ರಶ್ನೆಗೆ ಉತ್ತರ ಎ ಆಗುತ್ತೆ. ದ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು 7th ಕ್ವಶನ್. ಸೊ ಪ್ರತಿ ವರ್ಷವೂ ಫೆಡ್ರಲ್ ಫೀಚರ್, ಯೂನಿಟರಿ ಫೀಚರ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಬಿ ಕೇರ್ಫುಲ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಾಸಿ ಫೆಡರೇಷನ್, ಫೆಡರೇಷನ್ ಆ್ಯಂಡ್ ಯೂನಿಟರಿ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ 8th ಕ್ವಶನ್, 8ನೇ ಪ್ರಶ್ನೆ. ಸೊ ಅಗೇನ್ ದ ಕ್ವಶನ್ ವಾಸ್ ಸಿಂಪಲ್, ವಿಚ್ ಇಸ್ ರಿಲೇಟೆಡ್ ಟು ಆರ್ಟಿಕಲ್ 12. ಸೊ ಕ್ವಶನ್ ಕೇಳ್ತಿರುವಂಥದ್ದಿಲ್ಲಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಡಿಫೈನ್ಸ್ ದ ಟರ್ಮ್ ಸ್ಟೇಟ್? ರಾಜ್ಯದ ವ್ಯಾಖ್ಯಾನವನ್ನು ಈ ಕೆಳಗಿನ ಯಾವುದು ನೀಡ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ ಅಂತಾರೆ ಅರ್ಥ ಏನಿಲ್ಲ, ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಏನು ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ನೋಡ್ತೀವಿ. ಸ್ಟೇಟ್ ಅನ್ನುವಂಥದ್ದು ಏನಾಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ದ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್, ವಿಚ್ ಈಸ್ ಇಂಡಿಪೆಂಡೆಂಟ್ ಫ್ರಮ್ external factors, the independent of the external control ಅಂತ ನೋಡ್ತೇವೆ. ಬಾಹ್ಯ ಕ್ಷೇತ್ರಗಳಿಂದ ನಿಯಂತ್ರಣಕ್ಕೆ ಒಳಪಡದೇ ಇರುವಂಥದ್ದು ಸ್ಟೇಟ್ ಅಂತ ನೋಡ್ತೇವೆ. ವಿಚ್ ಇಸ್ ನಥಿಂಗ್ ಬಟ್ ಸಾವರೆನಿಟಿ ಅಂತಲೂ ಕರಿತೀವಿ. ಸೊ ವಿಚ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಅಗೇನ್ ಏನು, ಅ ಸಾವರೆನ್, ಸಾರ್ವಭೌಮತ್ವ. ಬಟ್ ಸಾರ್ವಭೌಮತ್ವದಲ್ಲಿ ಏನಾಗುತ್ತೆ, ದೇರ್ ಈಸ್ ಅ ಸ್ಲೈಟ್ ಡಿಫ್ರೆನ್ಸ್. ಸಾರ್ವಭೌಮತ್ವದಲ್ಲಿ ದ ಕಂಟ್ರಿ ಈಸ್ ಇಂಡಿಪೆಂಡೆಂಟ್ ಫ್ರಮ್ ಎಕ್ಸ್ಟರ್ನಲ್ ಆಸ್ ವೆಲ್ ಆಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಇದೇ ಮೇಜರ್ ಡಿಫ್ರೆನ್ಸ್. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ನೋಡಲಿಕ್ಕೆ ಎರಡು ಒಂದೇ ರೀತಿ ಅನಿಸುತ್ತೆ, ಆದರೆ ವ್ಯತ್ಯಾಸ ಇದೆ. ಸವರೇನ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಫ್ರಮ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್ ಅಂತ ನೋಡ್ತೀವಿ. ಬಟ್ ವೆರ್ ಆಸ್ ಸ್ಟೇಟ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಫ್ರಮ್ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ನೋಡ್ತೀವಿ. ನಥಿಂಗ್ ಬಟ್ ಅಗೇನ್ ಏನಾಗುತ್ತೆ, ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತಂದರೆ ದ ಸ್ಟೇಟ್ ಶುಡ್ ನಾಟ್ ಬಿ ಕಂಟ್ರೋಲ್ಡ್ ಬೈ ದ ಪಾಪ್ಯುಲೇಷನ್ ಆರ್ ಎನಿ ಆಫ್ ದಿ ಟೆರಿಟರಿ. ಯಾವುದೇ ನಿರ್ದಿಷ್ಟ ಜನಸಂಖ್ಯೆ, ಯಾವುದೇ ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಅಥವಾ ಸರ್ಕಾರ ಅಥವಾ ಸಾರ್ವಭೌಮತ್ವ ಅಂತ ಕರೀತಾನೆ, ವಿಚ್ ಈಸ್ ಅ ಗವರ್ನಮೆಂಟ್ ಆರ್ ಅ ಸಾವರೆನಿಟಿ. ಅ ಸ್ಟೇಟ್ ಹ್ಯಾಸ್ ದ ಕಂಟ್ರೋಲ್ ಓವರ್ ದೀಸ್ ಆಸ್ಪೆಕ್ಟ್ಸ್ ಅಂತ ನೋಡ್ತೀವಿ. ಒಂದು ರಾಜ್ಯಕ್ಕೆ ಇವುಗಳ ಮೇಲೆ ನಿಯಂತ್ರಣವನ್ನು ಹೇರುವಂಥದ್ದನ್ನು ನೋಡ್ತೀವಿ. ಸೊ ಸ್ಟೇಟ್ ಆಲ್ವೇಸ್ ಕಂಟ್ರೋಲ್ಸ್ ದ ಪಾಪ್ಯುಲೇಷನ್ ವಿತಿನ್ ದ ಟೆರಿಟರಿ ಆಫ್ ದಟ್ ಪಾಪ್ಯುಲೇಷನ್ ಆ್ಯಂಡ್ ವಿತಿನ್ ದ ಟೆರಿಟರಿ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಸಾವರೆನಿಟಿ ವಿತಿನ್ ದ ಟೆರಿಟರಿ ಆಫ್ ದ ಕಂಟ್ರಿ ಅಂತ ನೋಡ್ತಾ ಇದ್ದಾರೆ. ಸೊ ಇದಕ್ಕನುಸಾರವಾಗಿ ನೋಡುವಂಥದ್ದಾದರೆ ಅ ಸ್ಟೇಟ್ ಈಸ್ ಅ ಕಮ್ಯುನಿಟಿ ಆಫ್ ಪರ್ಸನ್ಸ್ ಪರ್ಮನೆಂಟ್ಲಿ ಅಕ್ಯುಪೈಯಿಂಗ್ ಅ ಡೆಫಿನೆಟ್ ಟೆರಿಟರಿ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಟ್ರೋಲ್ ಆ್ಯಂಡ್ ಪೊಸೆಸಿಂಗ್ ಆ್ಯನ್ ಆರ್ಗನೈಸ್ಡ್ ಗವರ್ನಮೆಂಟ್. ಇದನ್ನೇ ನಾವು ಇವಾಗ ಹೇಳಿದ್ದಲ್ವ, ಎಕ್ಸ್ಟರ್ನಲ್ ಕಂಟ್ರೋಲ್ ಆಗಿದ್ದು ಇಂಡಿಪೆಂಡೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಕಂಟ್ರೋಲ್, ಬಾಹ್ಯ ಕ್ಷೇತ್ರಗಳಿಂದ ನಿಯಂತ್ರಣಗೊಳಪಡದೆ ಸ್ವತಂತ್ರವಾಗಿದ್ದು ಜನಸಂಖ್ಯೆ, ಭೌಗೋಳಿಕ ಪ್ರದೇಶ, ಸರ್ಕಾರ ತನ್ನ ಸಾರ್ವಭೌಮತ್ವಕ್ಕೆ ಅನುಸಾರವಾಗಿ ಕಾನೂನುಗಳನ್ನು ಹೇರುವಂಥದ್ದೇ ಇಲ್ಲೇ ಸರ್ಕಾರ ಅಂತ ಕರಿತೀವಿ. ಸೊ ಇಲ್ಲೇ ನಮಗೆ ಆನ್ಸರ್ ಸಿಕ್ಕಾಯ್ತಲ್ವ. ಫಾರ್ ದ 8th ಕ್ವಶನ್ ಇಟ್ ವಾಸ್ ಆಪ್ಷನ್ ಎ ಇಸ್ ಕರೆಕ್ಟ್ ಆಗುತ್ತೆ. ಉಳಿದಿರೋದು ನಾವು ನೋಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಟ್ ಈಸ್ ಪಾಲಿಟಿಕಲಿ ಆರ್ಗನೈಸ್ಡ್ ಅಂತ ಹೇಳ್ತಾರೆ. ಇಟ್ ವಾಸ್ ನಾಟ್ ಪಾಲಿಟಿಕಲಿ ಆರ್ಗನೈಸ್ಡ್. ಹೌದಾ? ನೆಕ್ಸ್ಟ್, ಎ ನಂಬರ್ ಆಫ್ ಪರ್ಸನ್ಸ್ ಹೂ ಹ್ಯಾವ್ ಬೀನ್ ಲಿವಿಂಗ್ ಇನ್ ಅ ಡೆಫಿನೆಟ್ ಟೆರಿಟರಿ ಫಾರ್ ಅ ವೆರಿ ಲಾಂಗ್ ಟೈಮ್ ವಿತ್ ದೇರ್ ಓನ್ ಕಲ್ಚರ್, ಟ್ರೆಡಿಷನ್ ಆ್ಯಂಡ್ ಗವರ್ನಮೆಂಟ್ ಅಲ್ಲ. ಸೊ ಇಲ್ಲಿ ಯಾಕಲ್ಲ, ಇದು ನಂಬರ್ ಆಫ್ ಪರ್ಸನ್ಸ್ ಅಂತ ಹೇಳ್ತಾ ಇದ್ದಾನೆ, ಲಿವಿಂಗ್ ಇನ್ ಅ ಡೆಫಿನೆಟ್ ಟೆರಿಟರಿ. ಸೊ ಡೆಫಿನೆಟ್ ಟೆರಿಟರಿ ಅಲ್ವಲ್ಲ, ವಿಚ್ ಈಸ್ ಕಂಪ್ಲೀಟ್ ಟೆರಿಟರಿ ಆಫ್ ಇಂಡಿಯಾ. ಸೊ ಇದು ರಾಂಗ್ ಆಯಿತು. ಡಿ, ಎ ಸೊಸೈಟಿ ಪರ್ಮನೆಂಟ್ಲಿ ಲಿವಿಂಗ್ ಇನ್ ಅ ಡೆಫಿನೆಟ್ ಟೆರಿಟರಿ ವಿತ್ ಅ ಸೆಂಟ್ರಲ್ ಅಥಾರಿಟಿ ಆ್ಯಂಡ್ ಎಕ್ಸಿಕ್ಯೂಟಿವ್ ರೆಸ್ಪಾನ್ಸಿಬಲ್ ಟು ದ ಸೆಂಟ್ರಲ್. ಇದು ಪಾರ್ಲಿಮೆಂಟರಿ ಗೌರ್ಮೆಂಟ್ ಆಗುತ್ತಲ್ಲ, ದಿಸ್ ಈಸ್ ಆಲ್ಸೋ ರಾಂಗ್. ಕ್ಲಿಯರ್ ಇದೆ ಆಸ್ಪಿರೆಂಟ್ಸ್? ಸೊ ಈ ರೀತಿಯಲ್ಲಿ ಅನಾಲಿಸಿಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಅಂದಾಗ ಮಾತ್ರ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಆ್ಯಂಡ್ ಸರಿಯಾದ ಉತ್ತರದಿಂದ ನಿಮ್ಮ ನೆಗೆಟಿವ್ಸ್ ಕಡಿಮೆ ಆಗುತ್ತೆ. ನೆಗೆಟಿವ್ಸ್ ಕಡಿಮೆ ಆದರೆ ನಿಮ್ಮ ಸಕ್ಸಸ್ಸು ಈಸಿ ಆಗುತ್ತೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಇನಿಷಿಯೇಟಿವ್ ಪ್ರಜ್ಞಾನ ಇಂಡಿಯಾ ಯೂಟ್ಯೂಬ್ ಚಾನಲಿಂದ ಬಂದಿರುವಂಥ ಈ ಫ್ರೀ ಇನಿಷಿಯೇಟಿವಿಂದ ನಿಮಗೆ ಸಹಕಾರಿ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ದಯವಿಟ್ಟು ಯಾರಿಗೆ ಈ ಇನಿಷಿಯೇಟಿವ್ ಇಷ್ಟ ಆಗಿದೆನೋ ಅವರು ಶೇರ್ ಮಾಡಿ. ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ಗಳಲ್ಲಿ ತಿಳಿಸಿ ಸ್ನೇಹಿತರೆ, ಯಾಕಂದರೆ ನೀವು ನೋಡ್ತಾ ಇದ್ದೀರಿ ವೀಡಿಯೋಸನ್ನು, ಲೈಕ್ ಮಾಡ್ತಾ ಇದ್ದೀರಿ, ಬಟ್ ಯು ಆರ್ ನಾಟ್ ಕಮೆಂಟಿಂಗ್. ಸೊ ನಮಗೆ ಇನ್ನೂ ಹೆಚ್ಚು ಉತ್ಸಾಹ ಬರಬೇಕು, ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಇನ್ನೂ ಬೇರೆ ಬೇರೆ ಇನಿಷಿಯೇಟಿವ್ಸ್ಗಳನ್ನು ನಾವು ಜಾರಿಗೆ ತರಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀವಿ. ಆದರೆ ಬಿಕಾಸ್ ನಿಮ್ಮ ಕಡೆಯಿಂದ ನಮಗೆ ಅಂಥ ಫೀಡ್ಬ್ಯಾಕ್ಸ್ಗಳು ಇನ್ನೂ ಚೆನ್ನಾಗಿ ಬರಬೇಕಾಗತ್ತೆ. ಈಗ ನೀವು ಕೊಡ್ತಿರುವಂಥ ತಪ್ಪು ಅಂತೇಳಿ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಕಡೆಯಿಂದ ಕಮೆಂಟ್ಸ್ಗಳು ನಮಗೆ ಬರ್ತಾ ಇಲ್ಲ.
ಸೊ ಇನ್ನು ನಿಮ್ಮ ಹೆಚ್ಚಿನ ಉತ್ಸುಕತೆ, ನಿಮ್ಮ ಹೆಚ್ಚಿನ ಆಸಕ್ತಿ ಇತ್ತು ಅಂತಂದರೆ ಅದಕ್ಕೆ ಆ ಆಸಕ್ತಿಗೆ ಅನುಸಾರವಾಗಿ ನಾವು ಬೇರೆ ಬೇರೆ ಇನಿಷಿಯೇಟಿವ್ಸ್ಗಳನ್ನು ಪ್ಲ್ಯಾನ್ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಸೊ ಹೋಪ್ ಇದು ನಿಮಗೆ ಈ ಫ್ರೀ ಇನಿಷಿಯೇಟಿವ್ ಅರ್ಥ ಆಗ್ತಾ ಇದೆ, ಇದರಿಂದ ಸಹಕಾರಿ ಆಗ್ತಾ ಇದೆ, ನಿಮ್ಮ ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗ್ತಿದೆ ಅಂತೇಳಿ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.